ಸಂಜಯ್ ತನ್ನ ಹೆಂಡತಿ ಸೌಮ್ಯಗೆ ಹೇಳುತ್ತಾನೆ, ನಿನಗೆ ಎಷ್ಟು ಬಾರಿ ಹೇಳಬೇಕು ಸೌಮ್ಯ, ನಿನ್ನ ದೇಹವನ್ನು ಇತರ ಬಹಿರಂಗವಾಗಿ ತೋರಿಸಿಕೊಳ್ಳಬೇಡ. ನಿನ್ನ ದೇಹವನ್ನು ಚೆನ್ನಾಗಿ ಮುಚ್ಚಿಕೋ. ಇಲ್ಲದಿದ್ದರೆ ನೀನು ನನಗಿಂತ 10 ವರ್ಷ ಚಿಕ್ಕವಳು ಎಂಬುದನ್ನು ನಾನು ಮರೆತು ಬಿಡುತ್ತೇನೆ. ನಿನ್ನ ಎದೆಯ ನೋಟಗಳನ್ನು ನನಗೆ ತೋರಿಸಿ ಪ್ರಚೋದಿಸುವಷ್ಟು ನನ್ನನ್ನು ಹಂಬಲಿಸುತ್ತೀಯ. ಇವತ್ತು ನಾನು ನಿನಗೆ ಬಿಡುವುದಿಲ್ಲ. ಇಲ್ಲ, ದಯವಿಟ್ಟು ಹಾಗೆ ಮಾಡಬೇಡ, ನಾನು ಸಾಯುತ್ತೇನೆ. ಸಂಜಯ್ ಸೌಮ್ಯಳ ಕೈಗಳನ್ನು ಮುಟ್ಟಿದಾಗ ಅವಳು ಜೋರಾಗಿ ಕಿರುಚಿದಳು. ಇಷ್ಟು ದಿನ ಅವಳು ಅವನಲ್ಲಿ ಕ್ಷಮೆ ಕೇಳುತ್ತಲೇ ಇದ್ದಳು ಮತ್ತು ವಿನಂತಿಗಳನ್ನು ಮಾಡುತ್ತಿದ್ದಳು. ಅವಳ ಕೈಗಳನ್ನು ಅವನ ಟೈಯಿಂದ ಕಟ್ಟಿದ್ದರಿಂದ ಅವಳು ಚಲಿಸಲು ಸಾಧ್ಯವಾಗಲಿಲ್ಲ ಮತ್ತು ನೋವಿನಿಂದ ಬಳಲುತ್ತಿದ್ದಳು. ಎಷ್ಟರ ಮಟ್ಟಿಗೆ ಎಂದರೆ ಅವಳ ಭಾವನೆಗಳ ತೀವ್ರತೆ ಹೆಚ್ಚಾದಾಗ ಅವಳು ನರಳತೊಡಗಿದಳು. ಸ್ವಲ್ಪ ಸಮಯ ಅಸಹಾಯಕಳಾಗಿ ನೋವಿನಿಂದ ನರಳುತ್ತಿದ್ದ ಕಾರಣ ಸಂಜಯ್ ಕೊನೆಗೆ ಸೌಮ್ಯಳ ಸ್ಥಿತಿ ನೋಡಿ ಕೊಂಚ ಕನಿಕರವಾಯಿತು. ನಂತರ ಅವನು ತನ್ನ ತುಟಿಗಳನ್ನು ಅವಳ ಹೊಟ್ಟೆಯ ಮೇಲೆ ಲಘುವಾಗಿ ಇರಿಸಿ ಮತ್ತು ಅದನ್ನು ತನ್ನ ತುಟಿಗಳಿಗೆ ಒತ್ತಿದನು. ಇವತ್ತು ಸಾಯುತ್ತೇನೆ ಎಂದು ಸೌಮ್ಯ ಭಾವಿಸಿದಳು. ಸಂಜಯ್ ನಿಧಾನವಾಗಿ ಅವಳನ್ನು ಸೊಂಟದಿಂದ ಮೇಲಕ್ಕೆ ಎಳೆದುಕೊಂಡು ಸೌಮ್ಯಳನ್ನು ಮುಚ್ಚಿಸುವ ಪ್ರಯತ್ನದಲ್ಲಿ ನಿರತನಾಗಿದ್ದನು. ನಂತರ ಇದ್ದಕ್ಕಿದ್ದಂತೆ ಅವನು ತನ್ನ ಹಲ್ಲುಗಳಿಂದ ಸೌಮ್ಯಳನ್ನು ಕಚ್ಚಿದನು. ಇದರಿಂದ ಅವಳು ನೋವನ್ನು ಸಹಿಸಲಾರದೆ ಅಳಲು ಪ್ರಾರಂಭಿಸಿದಳು. ಅವಳ ದೇಹದಲ್ಲಿ ಜೀವ ಉಳಿದಿರಲಿಲ್ಲ. ಅವಳು ನಿರ್ಜೀವವಾಗಿದ್ದಳು. ಸಂಜಯ್ ತನ್ನ ಹೆತ್ತವರು ಮತ್ತು 2 ಸಹೋದರಿಯರೊಂದಿಗೆ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಅವರ ಕಂಪನಿಯು ಸಿಟಿಯಲ್ಲಿ ಪ್ರಗತಿಯನ್ನು ಸಾಧಿಸಿದಾಗ ಅವರು ತಮ್ಮ ಇಡೀ ಕುಟುಂಬವನ್ನು ನಗರಕ್ಕೆ ಕರೆತಂದನು. ಅವನು ತನ್ನ 2 ಸಹೋದರಿಯ ಮದುವೆಯನ್ನು ಒಳ್ಳೆಯ ಮನೆತನದವರ ಮನೆಗಳಲ್ಲಿ ಮಾಡಿಕೊಟ್ಟನು. 2 ಸಹೋದರಿಯರು ಒಂದೇ ಮನೆಯಲ್ಲಿ ಮದುವೆಯಾಗಿದ್ದರು ಮತ್ತು ಅವರ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದರು. ಆದರೆ ಅವನ ಸಹೋದರಿಯರಿಗೆ ನಗರದ ಯಾವುದೇ ಬುದ್ಧಿವಂತ ಹುಡುಗಿಯನ್ನು ತನ್ನ ಅಣ್ಣನ ಜೊತೆಗೆ ಮದುವೆ ಮಾಡಿಸುವುದು ಅವರಿಗೆ ಇಷ್ಟವಿರಲಿಲ್ಲ. ನಗರದ ಹುಡುಗಿಯರು ತುಂಬಾನೇ ಫ್ಯಾಷನ್ ಮಾಡುವವರು ಮತ್ತು ತಮ್ಮ ವಯಸ್ಸಾದ ಪೋಷಕರಿಗೆ ಎಂದಿಗೂ ಪೂರ್ಣ ಹೃದಯದಿಂದ ಸೇವೆ ಸಲ್ಲಿಸುವುದಿಲ್ಲ ಎಂದು ಅವರು ನಂಬಿದ್ದರು. ಆದ್ದರಿಂದ ಅವರು ಒಂದು ಹಳ್ಳಿಯ ಮುಗ್ಧ, ಯುವ ಆದರೆ ಸುಂದರ ಹುಡುಗಿಯನ್ನು ಮದುವೆ ಮಾಡಿಸಲು ನಿರ್ಧರಿಸಿದರು. ಆ ಹುಡುಗಿ ಇವರು ಹೇಳಿದಂಗೆ ಕೇಳಬೇಕು, ಎದುರು ಉತ್ತರ ಕೊಡಬಾರದು, ತಮ್ಮ ಪೋಷಕರ ಸೇವೆಯನ್ನು ಚೆನ್ನಾಗಿ ಮಾಡಬೇಕು. ಸಾಕಷ್ಟು ಮಾತುಕತೆಯ ನಂತರ ಅವರು ಸಂಜಯ್ನ ಮದುವೆ 17 ವರ್ಷದ ಸೌಮ್ಯನ ಜೊತೆಗೆ ಮಾಡಿಬಿಟ್ಟರು. ಸೌಮ್ಯ ಅನಾಥಳಾಗಿದ್ದಳು ಹಾಗೂ ಅವಳಿಗೆ ಒಬ್ಬ ಮಲ ಅಣ್ಣನೂ ಇದ್ದನು. ಅವನು ಅವಳ ಜೊತೆ ಇರುತ್ತಿರಲಿಲ್ಲ, ಯಾವಾಗಲಾದರೂ ಭೇಟಿ ಮಾಡಲು ಬರುತ್ತಿದ್ದ. ಈ ಮದುವೆಗೆ ಸಂಜಯ್ ಸಿದ್ಧವಿರಲಿಲ್ಲ, ಆದರೆ ಅವನು ತನ್ನ ಹೆತ್ತವರ ಆದೇಶವನ್ನು ಹೇಗೆ ಧಿಕ್ಕರಿಸಬಲ್ಲನು? ಸಂಜಯ್ ತುಂಬಾನೇ ಆಜ್ಞೆಕಾರಿ ಮಗ. ಆದ್ದರಿಂದ ಅವನು ತನ್ನ ಹೆತ್ತವರ ಮಾತಿಗೆ ಒಪ್ಪಿಕೊಂಡು ಸೌಮ್ಯಳನ್ನು ಮದುವೆಯಾದನು. ಆದರೆ ಸೌಮ್ಯ ಅವನಿಗಿಂತ 10 ವರ್ಷ ಚಿಕ್ಕವಳು. ಇಷ್ಟು ಚಿಕ್ಕ ಹುಡುಗಿಗೆ ಇಂದು ರಾತ್ರಿ ನಡೆಯಲಿರುವ ಆತ್ಮೀಯ ಸಂಬಂಧದ ಅರಿವಿಲ್ಲವೇ ಎಂದು ಒಳಗೊಳಗೆ ಚಿಂತೆ ಮಾಡುತ್ತಿತ್ತು. ಆದರೆ ರಾತ್ರಿ ಬೆಡ್ರೂಮಿನಲ್ಲಿ ಇದೆಲ್ಲ ಗೊತ್ತೇ ಇಲ್ಲ ಎಂದು ಅವಳ ಹತ್ತಿರ ಹೋದಾಗಲೇ ತಿಳಿಯಿತು. ಇಂದು ರಾತ್ರಿಯ ಅವನ ಎಲ್ಲ ಭಾವನೆಗಳು, ಆಸೆಗಳು ಭಗ್ನಗೊಂಡವು ಮತ್ತು ಅವನು ಸಹ ಅತ್ಯಂತ ನಿರಾಶೆಗೊಂಡನು. ಸಿಗರೇಟ್ ಸೇದಲು ಬಾಲ್ಕನಿಗೆ ಹೋದನು. ಈ ಕಡೆ ಸೌಮ್ಯ ತನ್ನ ಕೈಗಳನ್ನು ಇನ್ನೂ ಉಜ್ಜುತ್ತಿದ್ದಳು. ತನ್ನ ಗಂಡನು ಒಂಟಿಯಾಗಿ ಹೋಗುವುದನ್ನು ನೋಡಿ ಹೃದಯ ವಿದ್ರಾವಕಳಾಗಿದ್ದಳು. ಅವಳ ಸಹೋದರಿಯರು ಸಂಜಯ್ ನಾನು ಹೇಗೆ ಆಕರ್ಷಿಸುವುದು ಎಂಬುದರ ಕುರಿತು ಅವಳಿಗೆ ಸಂಪೂರ್ಣವಾಗಿ ತರಬೇತಿ ನೀಡಿದ್ದರು. ಆದರೆ ಮೊದಲ ರಾತ್ರಿಯೇ ಅವಳು ವಿಫಲಳಾಗಿದ್ದಳು. ಏನೇ ಆಗಲಿ ಸಂಜಯ್ನನ್ನು ತನ್ನವನಾಗಿ ಮಾಡಿಕೊಳ್ಳಲು ಅವಳು ದೃಢ ನಿಶ್ಚಯ ಹೊಂದಿದ್ದಳು. ಬೆಳಿಗ್ಗೆ ಅವರು ಉಪಹಾರಕ್ಕಾಗಿ ಊಟದ ಮೇಜಿನ ಬಳಿಗೆ ಹೋದಾಗ ಸಂಜಯ್ನ ಸಹೋದರಿಯರು ಸೌಮ್ಯಳನ್ನು ನೇರವಾಗಿ ಕೇಳಿದರು. ಸೌಮ್ಯ, ಸಂಜಯ್ ನಿನ್ನ ಬಳಿಗೆ ಬಂದಿದ್ದಾನೆಯೇ? ಅವನು ನಿನ್ನನ್ನು ಮುಟ್ಟಲು ಪ್ರಯತ್ನಿಸಿದ? ನಿನಗೆ ಶುಭರಾತ್ರಿ ಕಳೆದಿದೆಯೇ ಅಂತ ಕೇಳಿದರು. ಅವಳು ನಾಚಿಕೊಂಡು ತಲೆ ಅಲ್ಲಾಡಿಸಿ ಮುಖ ಕೆಳಗೆ ಮಾಡಿ ಹಿಂಜರಿಕೆಯಿಂದ ಉತ್ತರಿಸಿದಳು, ಅಕ್ಕ, ಅವನು ನನ್ನನ್ನು ಏನು ಕೇಳುತ್ತಿದ್ದಾನೆಂದು ನನಗೆ ತಿಳಿದಿರಲಿಲ್ಲ. ನಾನು ಏನೂ ಮಾಡಬಹುದು? ಅವನು ನನ್ನ ಹತ್ತಿರ ಬರಬೇಕೆಂದು ನಾನು ಬಯಸಿದ್ದೆ, ಆದರೆ ಅವನು ಕೋಪದಿಂದ ಎದ್ದು ಬಾಲ್ಕನಿಗೆ ಹೋದನು. ಅವಳು ಪ್ರತಿಯೊಂದು ವಿಷಯವನ್ನು ಸತ್ಯವಾಗಿ ಹೇಳಿದಳು. ಅವಳ 2 ನಾದಿಯಂದಿರು ತಲೆ ಹಿಡಿದು ಕುಳಿತಿದ್ದರು. ಓ, ನೀನು ಏನೂ ಮಾಡಿದೆ ಮೂರ್ಖ ಹುಡುಗಿ. ಅವನು ಏನು ಹೇಳಿದ್ದನೋ
ಅದನ್ನು ನೀನು ಮಾಡಬೇಕಿತ್ತು. ಇಂದಿನಿಂದ ಅವನನ್ನು ಹೇಗೆ ಒಲಿಸುವುದು ಎಂಬುದರ ಕುರಿತು ನಾವು ನಿನಗೆ ತರಗತಿಗಳನ್ನು ನೀಡುತ್ತೇವೆ. ಮತ್ತು ನೆನಪಿಡು, ನಾವು ಏನು ಹೇಳುತ್ತೇವೋ ಅದನ್ನು ನೀನು ಮಾಡಲೇಬೇಕು. ಅವಳ ನಾದಿಯಂದಿರು ಅವಳನ್ನು ದಿಟ್ಟಿಸಿ ನೋಡಿದರು. ನೀನು ಹೀಗೆ ಮಾಡಿದರೆ ಸಂಜಯ್ ನಿನ್ನನ್ನು ಬಿಟ್ಟು ಸಿಟಿಯಲ್ಲಿರುವ ಬೇರೆ ಬುದ್ಧಿವಂತ ಹುಡುಗಿಯನ್ನು ಮದುವೆಯಾಗುತ್ತಾನೆ. ಅದು ನಿನಗೆ ಬೇಕಾ? ಹಳ್ಳಿ ಹುಡುಗಿಯರು ತಮ್ಮ ಗಂಡಂದಿರ ಬಗ್ಗೆ ತುಂಬ ಪೊಸೆಸಿವ್ ಆಗಿರುತ್ತಾರೆಂದು ಅವರಿಗೆ ತಿಳಿದಿತ್ತು. ಇಲ್ಲ, ನಾನು ನನ್ನ ಗಂಡನನ್ನು ಯಾರಿಗೂ ಹಂಚಿಕೊಳ್ಳುವುದಿಲ್ಲ. ನಾನು ಅವನನ್ನು ಪ್ರೀತಿಸುತ್ತೇನೆ. ನಾನು ಅವನನ್ನು ಬೇರೆಯವರಿಗೆ ಹೇಗೆ ಕೊಡಲಿ? ಅವಳು ಕಣ್ಣೀರು ಸುರಿಸುತ್ತಾ ಹೇಳಿದಳು. ಅಷ್ಟರಲ್ಲಿ ಅವಳ ಇನ್ನೊಬ್ಬ ನಾದಿನಿ ಅವಳ ಭುಜ ತಟ್ಟಿ, ಹಾಗಾದರೆ ನಾವು ಹೇಳಿದಂತೆ ಮಾಡು, ಇಲ್ಲದಿದ್ದರೆ ಒಬ್ಬ ಮಾಟಗಾರತಿ ಬಂದು ನಿನ್ನ ಗಂಡನನ್ನು ಕರೆದುಕೊಂಡು ಹೋಗುತ್ತಾಳೆ ಮತ್ತು ನೀನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ನೀನು ಅಳುತ್ತಲೇ ಇರುತ್ತೀಯಾ? ನಿನಗೆ ಅರ್ಥವಾಯಿತೆ? ಅವಳು ಬೆದರಿಕೆಯಿಂದ ಕೇಳಿದಳು. ಭಯ ಅವಳನ್ನು ತಲೆಯಾಡಿಸುವಂತೆ ಮಾಡಿತು. ಅವಳ ನಾದಿನಿ 2-3 ದಿನಗಳ ಕಾಲ ಅಲ್ಲಿಯೇ ಇದ್ದಳು. ಅವಳು ನೀಡಿದ ಪ್ರತಿಯೊಂದು ಸಲಹೆಯನ್ನು ಅನುಸರಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಸಂಜಯ್ ಮುಂದೆ ಎಲ್ಲವೂ ತಪ್ಪಾಯಿತು. ಈಗ ಸಂಜಯ್ ಕಲ್ಲಾಗಿ ಮಾರ್ಪಟ್ಟಿದ್ದನು. ಅವನು ಅವಳತ್ತ ಗಮನ ಹರಿಸಲಿಲ್ಲ. ಅದು ಅವಳ ಹೃದಯವನ್ನು ಮುರಿದು ಬಿಟ್ಟಿತ್ತು. ಸೌಮ್ಯ ತನ್ನ ಗಂಡ ತನ್ನತ್ತ ಆಕರ್ಷಿತನಾಗುವಂತೆ ಮಾಡಲು ಅವಳು ಏನೂ ಮಾಡಬಲ್ಲಳು? ರಾತ್ರಿಯಲ್ಲಿ ಕುಳಿತು ಈ ಆಲೋಚನೆಯನ್ನು ಯೋಚಿಸುತ್ತಿದ್ದಳು. ಆದರೆ ಏನೂ ಮನಸ್ಸಿಗೆ ಬರಲಿಲ್ಲ. ಅವಳು ತುಂಬ ಬುದ್ಧಿವಂತ ಹುಡುಗಿ. ಅವಳು ತನ್ನ ಅತ್ತೆ ಮಾವಂದಿರನ್ನು ಸಂಪೂರ್ಣವಾಗಿ ನೋಡಿಕೊಂಡಳು ಮತ್ತು ಅವರಿಗೆ ಬಡಿಸಿದಳು. ಮಾತ್ರವಲ್ಲದೆ ತನ್ನ ಗಂಡನಿಗೆ ಎಂದಿಗೂ ಕೋಪ ಬರದಂತೆ ಅವನ ನೆಚ್ಚಿನ ಊಟವನ್ನು ಮಾಡಿದಳು. ಅವಳು ಅವನನ್ನು ಸಂತೋಷವಾಗಿರಿಸುತ್ತಿದ್ದಳು ಮತ್ತು ಅವನನ್ನು ತನ್ನ ಹತ್ತಿರಕ್ಕೆ ಸೆಳೆಯುತ್ತಿದ್ದಳು. ಆದರೆ ಅವನಿಗೆ ಒಳ್ಳೆಯ ಆಹಾರವನ್ನು ಬೇಯಿಸುವ ಮೂಲಕ ಅವನನ್ನು ಸಂತೋಷಪಡಿಸಬಹುದು ಎಂದು ಅವಳಿಗೆ ತಿಳಿದಿರಲಿಲ್ಲ. ಆದರೆ ಅವನ ದೈಹಿಕ ಆಸೆಗಳ ಬಗ್ಗೆ ಏನು? ಸಂಜಯ್ ಒಬ್ಬ ಯುವಕ. ಅವನಿಗೆ ತನ್ನ ಆಸೆಗಳನ್ನು ಪೂರೈಸಲು ಯಾರಾದರೂ ಬೇಕಾಗಿದ್ದರು. ಅವನೊಂದಿಗೆ ಅವನು ತನ್ನ ಇಡೀ ಜೀವನವನ್ನು ಕಳೆಯಬಹುದು ಮತ್ತು ಆನಂದಿಸಬಹುದು. ಆದರೆ ಅವನು ತನ್ನ ಯುವ ಹೆಂಡತಿಗೆ ಏನೂ ಹೇಳಬಹುದು? ಅದರ ಬಗ್ಗೆ ಯೋಚಿಸುವಾಗಲೂ ಅವನಿಗೆ ಮುಜುಗರವಾಯಿತು. ಸಂಜಯ್ ಉತ್ತಮ ಕಾಲೇಜನ್ನು ಹುಡುಕಲು ಮತ್ತು ಅವಳನ್ನು ಸೇರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಿದನು. ಅಲ್ಲಿಗೆ ಹೋದ ನಂತರ ಅವಳು ಹೊಸ ಲೋಕವನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದಳು. ಸಂಜಯ್ ಸೌಮ್ಯಳಿಗೆ ಪದವಿ ಗಳಿಸಬೇಕು ಮತ್ತು ಅವಳಿಗೆ ಹೇಳಲಾಗದ ವಿಷಯಗಳನ್ನು ಅರ್ಥ ಮಾಡಿಸಿಕೊಳ್ಳಬೇಕು ಎಂದು ಬಯಸಿದ್ದ. ಸೌಮ್ಯ ಕಾಲೇಜಿಗೆ ಹೋಗಿ 6-7 ತಿಂಗಳುಗಳು ಕಳೆದವು. ಈಗ ಅವಳಿಗೆ ಬಹಳಷ್ಟು ತಿಳಿದಿತ್ತು. ಅವಳ ಸ್ನೇಹಿತರು ಸಹ ಅವಳಿಗೆ ಮೊದಲು ತಿಳಿದಿಲ್ಲದ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಉದಾಹರಣೆಗೆ, ಅವಳ ಸ್ನೇಹಿತರ ಬಾಯ್ ಫ್ರೆಂಡ್ಸ್ಗೆ ಅವರು ಹೇಗೆ ಸಂತೋಷವಾಗಿಡುತ್ತಿದ್ದರು. ಆದರೆ ಅವಳಿಗೆ ಗಂಡನಿದ್ದನು. ಅವಳಿಗೆ ಗೆಳೆಯ ಏಕೆ ಬೇಕು? ಹೌದು, ಅವಳು ತನ್ನ ಗಂಡನ ಮೇಲೆ ಇದನ್ನೆಲ್ಲ ಪ್ರಯತ್ನಿಸಬಹುದು. ಅವಳು ಯೋಚಿಸುತ್ತಿದ್ದದ್ದು ಅದನ್ನೇ. ಇಂದು ಸಂಜಯ್ ನನ್ನನ್ನು ಆಕರ್ಷಿಸಲು ತಾನು ಏನಾದರೂ ಹೊಸದನ್ನು ಮಾಡಬೇಕೆಂದು ಅವಳು ಭಾವಿಸಿದಳು. ಆದರೆ ಸಂಜಯ್ ತನ್ನ ಚಿಕ್ಕ ವಯಸ್ಸಿನ ಕಾರಣದಿಂದಾಗಿ ಈ ಥರ ಮಹಿಳೆಯರನ್ನು ನೋಡಲು ಪ್ರಾರಂಭಿಸಿದ್ದಾನೆಂದು ಅವಳಿಗೆ ತಿಳಿದಿರಲಿಲ್ಲ. ಇಂದು ಅವಳು ಮನೆಗೆ ಹೋದಾಗ ಅವನು ತನ್ನೊಂದಿಗೆ ಒಂದು ಹುಡುಗಿಯನ್ನು ಕರೆತಂದಿದ್ದನು ಮತ್ತು ಅವಳು ಅವನನ್ನು ಅಗಲವಾದ ಕಣ್ಣುಗಳಿಂದ ನೋಡಿದಳು. ಸೌಮ್ಯಳಿಗೆ ಆ ಹುಡುಗಿಯನ್ನು ಮನೆಗೆ ಏಕೆ ಕರೆತಂದನೆಂದು ಅರ್ಥವಾಗಲಿಲ್ಲ. ಅವಳು ಅವನ ಬಳಿಗೆ ಬಂದು ಅವಳು ಯಾರು ಎಂದು ಅಂತ ಮೆಲ್ಲಗೆ ಬಂದು ಕೇಳಿದಾಗ ಸಂಜಯ್ ಮುಗುಳ್ನಕ್ಕು. ಅವಳು ನನ್ನ ಬಿಸ್ನೆಸ್ ಪಾರ್ಟ್ನರ್. ಅವಳು ನನಗೆ ತುಂಬ ಸಹಾಯ ಮಾಡಿದ್ದಾಳೆ. ಅವಳ ಪತಿ ಕೆಲಸದ ನಿಮಿತ್ತ ಹೊರಗಿದ್ದಾರೆ. ಆದ್ದರಿಂದ ನಿನ್ನೆ ರಾತ್ರಿ ಅವರ ಮನೆಯಲ್ಲಿ ಕಳ್ಳತನವಾದ ಕಾರಣ ಅವಳು 3-4 ದಿನಗಳ ಕಾಲ ಇಲ್ಲಿಯೇ ಇರುತ್ತಾಳೆ. ಆದ್ದರಿಂದ ಅವಳಿಗೆ ಉಳಿಯಲು ಸ್ಥಳವಿರಲಿಲ್ಲ. ಅದಕ್ಕಾಗಿಯೇ ನಾನು ಅವಳನ್ನು ಮನೆಗೆ ಕರೆತಂದೆ. ಅವಳಿಗಾಗಿ ಒಂದು ಒಳ್ಳೆಯ ಕೋಣೆಯನ್ನು ಸಿದ್ಧಪಡಿಸಿ ಅವಳು 3-4 ದಿನಗಳವರೆಗೆ ನಮ್ಮ ಅತಿಥಿಯಾಗಿರುತ್ತಾಳೆ. ಅವನು ಸೌಮ್ಯಳೊಂದಿಗೆ ತರ್ಕಿಸಲು ಪ್ರಯತ್ನಿಸುತ್ತಾ ಹೇಳಿದನು. ಅವಳು ಹಾಗೆ ಮಾಡಲು ಇಷ್ಟವಿಲ್ಲದಿದ್ದರೂ ತನ್ನ ಕೋಣೆಯನ್ನು ಸಿದ್ಧಪಡಿಸಲು ಹೋದಳು. ಸ್ವಲ್ಪ ಸಮಯದ ನಂತರ ಅವಳು ಕೆಳಗೆ ಬಂದಾಗ ಆ ಹುಡುಗಿ ಇನ್ನೂ ನಗುತ್ತಾ ಸಂಜಯ್ ಜೊತೆ ಮಾತನಾಡುತ್ತಿದ್ದಳು. ಅವನ ಹತ್ತಿರವೇ ಕುಳಿತಿದ್ದಳು. ಅವರಿಬ್ಬರಿಗೆ ಇಂದು ರಾತ್ರಿ ನಿದ್ದೆ ಮಾಡುವ ಉದ್ದೇಶವೂ ಇರಲಿಲ್ಲ. ಸೌಮ್ಯ ಅವರ ಹತ್ತಿರ ಬಂದು, ಸಂಜಯ್, ಕೋಣೆ ಸಿದ್ಧವಾಗಿದೆ ಮತ್ತು ನಾನು ಈಗಾಗಲೇ ಊಟವನ್ನು ಕೂಡ ಸಿದ್ಧಪಡಿಸಿದ್ದೇನೆ. ಅಮ್ಮ ಅಪ್ಪ ಮೇಜಿನ ಮೇಲೆ ಕುಳಿತಿದ್ದಾರೆ. ನೀವು ಬಂದು ಊಟ ಮಾಡಬಹುದು. ಅವಳು ನಗುತ್ತಾ ಹೇಳಿದಳು. ಆದರೆ ಅದು ನಕಲಿ ನಗು. ಅವಳು ತನ್ನ ಕಹಿಯನ್ನು ಬಹಿರಂಗಪಡಿಸುವ ಮೂಲಕ ಸಂಜಯ್ನನ್ನು ಅಸಮಾಧಾನಗೊಳಿಸಲು ಬಯಸಲಿಲ್ಲ. ಆಗ ಸಂಜಯ್ ಅವಳನ್ನು ನೋಡುತ್ತಾ,
ತನ್ನ ಸ್ನೇಹಿತೆ ಪ್ರಿಯಾಗೆ ಬನ್ನಿ ಊಟ ಮಾಡಿ ಎಂದು ಸನ್ನೆ ಮಾಡಿದನು. ಪ್ರಿಯಾ ಊಟದ ಮೇಜಿನ ಬಳಿಗೆ ಹೋಗಿ ಸಂಜಯ್ನ ತಂದೆ ತಾಯಿಗೆ ನಮಸ್ಕರಿಸಿ ಸಂಜಯ್ನ ಪಕ್ಕದ ಕುರ್ಚಿಯ ಮೇಲೆ ಬೇಗನೆ ಕುಳಿತಳು. ಊಟವನ್ನು ಬಡಿಸುತ್ತಿದ್ದ ಸೌಮ್ಯ ದಿಗ್ಭ್ರಮೆಗೊಂಡು ಅಲ್ಲಿಯೇ ನಿಂತಳು. ಆ ಹುಡುಗಿ ನನ್ನ ಸ್ಥಳದಲ್ಲಿ ಕುಳಿತುಕೊಳ್ಳಲು ಹೇಗೆ ಧೈರ್ಯ ಮಾಡಿದಳು ಎಂದು ಆಶ್ಚರ್ಯಪಟ್ಟಳು. ಅವಳ ಹತ್ತಿರ ಹೋಗಿ ನಿಂತು ಅವಳು ಸ್ಪಷ್ಟ ಮತ್ತು ನೇರವಾಗಿ ಸ್ವರದಲ್ಲಿ, ಇದು ನನ್ನ ಸ್ಥಳ, ನೀವು ಎದ್ದು ಇಲ್ಲಿ ಕುಳಿತುಕೊಳ್ಳಬಹುದು ಎಂದು ಹೇಳಿದಳು. ಅವಳು ತನ್ನ ಸ್ಥಳವನ್ನು ಬೇರೆಯವರಿಗೆ ಬಿಟ್ಟುಕೊಡುವ ಉದ್ದೇಶವನ್ನು ಹೊಂದಿರಲಿಲ್ಲ. ಆಗ ಸಂಜಯ್ ಆಶ್ಚರ್ಯದಿಂದ ಅವಳತ್ತ ನೋಡಿದನು. ಏನಾಗಿದೆ ಸೌಮ್ಯ, ನೀನು ಬೇರೆ ಚೇರ್ ಮೇಲೆ ಕುಳಿತರೆ ಏನೂ ಆಗುವುದಿಲ್ಲ, ಅವನು ಅವಳನ್ನು ಗದರಿಸುತ್ತಾ ಹೇಳಿದನು. ಆದರೆ ಅವನ ತಾಯಿ ತನ್ನ ಮಗ ತನ್ನ ಸೊಸೆಯನ್ನು ಗದರಿಸುತ್ತಿದ್ದ ಹೊಸ ಹುಡುಗಿಯ ಮುಂದೆ ಅವಮಾನವಾಗುತ್ತಿದೆ, ನನ್ನ ಸೊಸೆಗೆ ಎಂದು ಸಿಟ್ಟಿನಿಂದ ಅವನತ್ತ ನೋಡಿದಳು. ಸಂಜಯ್, ಸೌಮ್ಯ ಹೇಳಿದ್ದು ಸರಿ, ನೀನು ನಿನ್ನ ಸ್ಥಾನವನ್ನು ಬೇರೆ ಯಾರಿಗೂ ಬಿಟ್ಟುಕೊಡಬಾರದು. ನೀನು ಇದನ್ನು ತಿಳಿದುಕೊಳ್ಳಬೇಕು ಮತ್ತು ನಿನ್ನ ಸ್ನೇಹಿತೆಗೂ ಇದು ಅರ್ಥವಾಗಬೇಕು. ಸೌಮ್ಯ ಅವಳ ಅತ್ತೆ ಅವಳಿಗೆ ಬೆಂಬಲ ನೀಡುತ್ತಿರುವುದನ್ನು ನೋಡಿ ಸೌಮ್ಯ ತನ್ನ ಹೃದಯದಲ್ಲಿ ಅವಳಿಗೆ ಧನ್ಯವಾದ ಹೇಳಿದಳು. ಈ ಬಹಿರಂಗ ಅವಮಾನದ ಹೊರತಾಗಿಯೂ ಪ್ರಿಯಾ ಇಷ್ಟವಿಲ್ಲದೆ ಎದ್ದು ಪಕ್ಕದ ಕುರ್ಚಿಯಲ್ಲಿ ಕುಳಿತಳು. ಸೌಮ್ಯ ಅವರ ನಡುವೆ ಕುಳಿತಳು. ತನ್ನ ಸ್ಥಾನವನ್ನು ಯಾರಿಗೂ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದರಿಂದ ಸೌಮ್ಯಳ ಹೃದಯವು ಸಂತೋಷದಿಂದ ಉಬ್ಬಿತು. ಆದರೆ ಅದು ಅವಳ ತಪ್ಪು ತಿಳುವಳಿಕೆ. ಬಹಳ ದಿನಗಳಿಂದ ಸಂಜಯ್ ಜೊತೆ ಕೆಲಸ ಮಾಡುತ್ತಿದ್ದ ಪ್ರಿಯಾ ಅವನನ್ನು ಪ್ರೀತಿಸುತ್ತಿದ್ದಳು. ಆದ್ದರಿಂದ ತನ್ನ ಪತಿ ಪಟ್ಟಣವನ್ನು ತೊರೆದ ತಕ್ಷಣ ಅವಳು ದರೋಡೆಯ ಬಗ್ಗೆ ಒಂದು ನೆಪವನ್ನು ಕಂಡುಕೊಂಡಳು ಮತ್ತು ಸಂಜಯ್ ಜೊತೆ ತನ್ನ ಹೃದಯವನ್ನು ಆಳುತ್ತಾಳೆ. ಸಂಜಯ್ ಇಷ್ಟವಿಲ್ಲದಿದ್ದರೂ ಅವಳನ್ನು ಮನೆಗೆ ಕರೆತರಬೇಕಾಯಿತು. ಈ 2-3 ದಿನಗಳಲ್ಲಿ ಸಂಜಯ್ ಅವಳನ್ನು ತನ್ನಿಂದ ಮೋಹಿಸಬೇಕೆಂದು ಅವಳು ಬಯಸಿದ್ದಳು. ಅವನು ಅವಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಮತ್ತು ಅವಳಿಗೆ ಹತ್ತಿರವಾಗುತ್ತಾನೆ. ಅವಳು ಅವನೊಂದಿಗೆ ದೈಹಿಕ ಸಂಬಂಧ ಬೆಳೆಸಿಕೊಳ್ಳಬೇಕು. ಅದು ಅವಳನ್ನು ಬೇರೆಡೆಗೆ ಹೋಗಲು ಅಸಮರ್ಥಳನ್ನಾಗಿ ಮಾಡುತ್ತದೆ ಮತ್ತು ಅಲ್ಲಿಯವರೆಗೆ ಅವಳು ತನ್ನ ಗಂಡನನ್ನು ಬಿಟ್ಟು ಶಾಶ್ವತವಾಗಿ ಸಂಜಯನವಳನ್ನಾಗುತ್ತಾಳೆ. ಆದರೆ ಅವಳು ಅವನ ಮನೆಗೆ ಬಂದ ತಕ್ಷಣ ತನಗಿಂತ ಚಿಕ್ಕವಳಾದ ಸಂಜಯ್ನ ಹೆಂಡತಿಯನ್ನು ನೋಡಿದಳು ಮತ್ತು ಅವಳ ಆಸೆಗಳು ಭಗ್ನಗೊಂಡವು. ಆದರೆ ಸಂಜಯ್ ತನ್ನ ಹೆಂಡತಿಗೆ ಅಷ್ಟೊಂದು ಹತ್ತಿರವಾಗಿರಲಿಲ್ಲ ಎಂದು ಅವಳು ಬೇಗನೆ ಅರಿತುಕೊಂಡಳು. ಸಂಜಯ್ ತನ್ನ ಹೆಂಡತಿಯನ್ನು ಪ್ರೀತಿಸುವಂತೆ ಮಾಡುವ ತನ್ನ ಹೆಂಡತಿ ಸೌಮ್ಯಳನ್ನು ಬಿಟ್ಟು ಶಾಶ್ವತವಾಗಿ ಅವಳೊಂದಿಗೆ ಇರುವ ಏನನ್ನಾದರೂ ಮಾಡಬೇಕೆಂದು ಅವಳು ಭಾವಿಸಿದಳು. ಆದ್ದರಿಂದ ಮೊದಲು ಅವಳು ಸೌಮ್ಯಳ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಸಂಜಯ್ನ ತಾಯಿ ಬಹುಶಃ ಸೌಮ್ಯಳನ್ನು ಹೆಚ್ಚು ಇಷ್ಟಪಡುತ್ತಿದ್ದಳು. ಆದ್ದರಿಂದ ಅವಳು ಅವಳನ್ನು ದೂರ ತಳ್ಳಿದಳು. ಪರವಾಗಿಲ್ಲ, ಈ ಬಾರಿ ನಾನು ತಪ್ಪಿಸಿಕೊಂಡೆ, ಆದರೆ ಮುಂದಿನ ಬಾರಿ ನಾನು ಖಂಡಿತವಾಗಿಯೂ ಗೆಲ್ಲುತ್ತೇನೆ ಎಂದು ಪ್ರಿಯಾ ಭಾವಿಸಿದಳು. ಊಟದ ನಂತರ ಸಂಜಯ್ ಮತ್ತು ಪ್ರಿಯಾ ತಮ್ಮ ವ್ಯವಹಾರಗಳನ್ನು ಚರ್ಚಿಸಲು ಅಧ್ಯಯನ ಕೋಣೆಗೆ ಹೋದರು. ಸೌಮ್ಯ ಆತಂಕದಿಂದ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಸಂಜಯ್ ತನ್ನೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿಲ್ಲ ಎಂಬ ಆಲೋಚನೆ ಅವಳನ್ನು ಮಲಗಲು ಬಿಡುತ್ತಿರಲಿಲ್ಲ. ರಾತ್ರಿ 11 ಗಂಟೆ ಆಗಿತ್ತು. ಆದರೆ ಸಂಜಯ್ ಇನ್ನೂ ಕೂಡ ಮೇಲೆ ಬಂದಿರಲಿಲ್ಲ. ಸೌಮ್ಯ ಕೋಪಗೊಂಡಿದ್ದಳು. ಅವಳು ಕೆಳಗೆ ತುದಿಗಾಲಿನಲ್ಲಿ ನಿಂತು ನೋಡಿದಾಗ ಅವರು ಏನೋ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆಂದು ನೋಡಿದಳು. ಆದರೆ ಪ್ರಿಯಾ ಸಂಜಯ್ನ ಮೇಲೆ ತುಂಬ ಅನುಚಿತ ರೀತಿಯಲ್ಲಿ ಒರಗಿಕೊಂಡು ಫೈಲ್ ಪರಿಶೀಲಿಸಲು ಕೇಳುತ್ತಿದ್ದಳು. ಇದು ಸೌಮ್ಯಳನ್ನು ಕೋಪಗೊಳಿಸಿತು. ಸೌಮ್ಯ ತಕ್ಷಣ ಒಳಗೆ ಹೋಗಿ, ಸಂಜಯ್, ನೀನು ಇನ್ನೂ ಎಚ್ಚರವಾಗಿದ್ದೀಯಾ? ನನ್ನ ಕೋಣೆಗೆ ಬಾ, ನನಗೆ ನಿದ್ದೆ ಬರುತ್ತಿಲ್ಲ ಎಂದಳು. ಸಂಜಯ್ ಅವಳನ್ನು ನೋಡಿ ಕಠಿಣ ಧ್ವನಿಯಲ್ಲಿ, ನಾನು ಕೆಲಸ ಮಾಡುತ್ತಿದ್ದೇನೆ ಸೌಮ್ಯ, ನೀನು ನಿನ್ನ ಕೋಣೆಗೆ ಹೋಗಿ ಮಲಗು. ಕೆಲಸ ಮುಗಿದ ನಂತರ ನಾನೇ ಬರುತ್ತೇನೆ, ನೀನು ಬರುವ ಅಗತ್ಯವಿಲ್ಲ. ಸಂಜಯ್ ತನ್ನ ಚಿಕ್ಕ ವಯಸ್ಸಿನ ಹೆಂಡತಿಯ ಮಾತನ್ನು ಕೇಳಲು ಆಸಕ್ತಿ ಹೊಂದಿರಲಿಲ್ಲ. ಆದರೆ ಪ್ರಿಯಾನಂತಹ ಬೋಲ್ಡ್ ಫ್ಯಾಷನ್ ಹುಡುಗಿಯಿಂದ ಏನನ್ನಾದರೂ ಕೇಳಲು ಉತ್ಸುಕನಾಗಿದ್ದನು. ಇದನ್ನು ನೋಡಿ ಸೌಮ್ಯ ತುಂಬಾನೇ ದುಃಖಿತಳಾದಳು. ಸಂಜಯ್ ಮತ್ತೆ ಸೌಮ್ಯಳನ್ನು ಹೊರಡಲು ಹೇಳಿದನು. ಈಗ ಹೋಗು, ನಾವು ಈಗ ಕೆಲಸ ಮಾಡುತ್ತಿದ್ದೇವೆ, ನೀನು ನಮಗೆ ತೊಂದರೆ ಕೊಡುತ್ತಿದ್ದೀಯಾ? ಪ್ರಿಯಾ ಸೌಮ್ಯಳನ್ನು ಕೆಣಕುತ್ತಾ, ನಿಮ್ಮ ಹಳ್ಳಿಯ ಹೆಂಡತಿಗೆ ನಗರದ ಜೀವನದ ಅರ್ಥವಾಗುತ್ತಿಲ್ಲ ಎಂದು ತೋರುತ್ತದೆ. ನೀವು ಇಲ್ಲಿಂದ ಹೋಗುವುದಕ್ಕೆ ಏನು ತೆಗೆದುಕೊಳ್ಳುತ್ತೀರಿ ಮೇಡಮ್ ಎಂದು ಕೇಳಿದಳು. ಪ್ರಿಯಾಳ ನಗುವಿನೊಳಗೆ ವಿಜಯೋತ್ಸವದ ಸಂತೋಷವಿತ್ತು. ನೀನು ಅವನ ಹೆಂಡತಿಯಾಗಿದ್ದರೂ ನಿನಗೆ ಅವನನ್ನು ನಿನ್ನವನಾಗಿ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ನಾನು ಶೀಘ್ರದಲ್ಲೇ ಅವನನ್ನು ಗೆಲ್ಲುತ್ತೇನೆ ಎಂದು ಅವಳು ಹೇಳುತ್ತಿರುವಂತೆ ತೋರುತ್ತಿತ್ತು.
ಇದನ್ನು ನೋಡಿ ಸೌಮ್ಯ ಎದೆಗುಂದದೆ ತನ್ನ ಕೋಣೆಗೆ ಹಿಂತಿರುಗಿದಳು. ಅವಳು ಹಾಸಿಗೆಯ ಮೇಲೆ ಕುಸಿದು ಬಿದ್ದು ತುಂಬಾ ಅಳುತ್ತಿದ್ದಳು. ಅವಳ ಸೌಂದರ್ಯದ ಮೇಲೆ ಅವಳು ಸಂಜಯನನ್ನು ಏಕೆ ಆಕರ್ಷಿಸಲು ಸಾಧ್ಯವಾಗಲಿಲ್ಲ ಎಂದು ಅವಳು ಕೋಪಗೊಂಡಿದ್ದಳು. ಅವಳು ಅಳುತ್ತಲೇ ಇದ್ದಳು. ಆದರೆ ಸಂಜಯ್ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಸಂಜಯ್ ಕೋಣೆಗೆ ಪ್ರವೇಶಿಸಿದಾಗ ಅವಳು ಅಳುತ್ತಿರುವುದನ್ನು ನೋಡಿದಾಗ ಅವನು ಅವಳ ಬಳಿಗೆ ಬಂದು, ಏನಾಯಿತು ಸೌಮ್ಯ, ನೀನು ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದನು. ಅವನು ತಡವಾಗಿ ಬಂದಿದ್ದಾನೆಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕಾಗಿಯೇ ಅವಳು ಅಳುತ್ತಿದ್ದಳು. ಸಂಜಯ್ ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಲು ಪ್ರಯತ್ನಿಸಿದನು. ಆದರೆ ಸೌಮ್ಯ ಅವನ ಕೈಯನ್ನು ಹಿಂದಕ್ಕೆ ನೂಕಿದಳು. ನಿನ್ನ ಸ್ನೇಹಿತೆಯ ಬಳಿಯ ಹೋಗು. ನೀನು ಅವಳ ಜೊತೆ ಬಹಳ ಹೊತ್ತು ಕುಳಿತಿದ್ದೆ. ಯಾಕೆ ಹೀಗೆ ಮಾಡುತ್ತಿದ್ದೀಯಾ? ಅವಳು ಅಳುತ್ತಾ ಕೇಳಿದಳು. ಸಂಜಯ್ ಸೌಮ್ಯಳ ಕಣ್ಣುಗಳಿಂದ ಬಂದ ಕಣ್ಣೀರನ್ನು ಒರೆಸಿ ಹೇಳಿದ, ಅದು ಹಾಗಲ್ಲ ಸೌಮ್ಯ, ನೀನು ನನ್ನ ಹೆಂಡತಿ. ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ನಾನು ಅವಳ ಜೊತೆ ಸ್ವಲ್ಪ ವಿಷಯ ಚರ್ಚಿಸಲು ಬಯಸಿದ್ದೆ ಮತ್ತು ಅದು ತುಂಬಾನೇ ಮುಖ್ಯವಾಗಿತ್ತು ಎಂದನು. ಹೀಗೆ ಹೇಳುತ್ತಾ ಅವನು ಸೌಮ್ಯಳ ಕೂದಲನ್ನು ಸವರಿದನು. ಸೌಮ್ಯ ಅವನ ಎದೆಗೆ ಅಂಟಿಕೊಂಡಳು. ಈಗ ನಾನು ನಿನ್ನನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ. ನನ್ನ ಜೊತೆ ಇಲ್ಲಿ ಸದ್ದಿಲ್ಲದೆ ಮಲಗು, ಅವನು ಸ್ವಲ್ಪ ಜೋರಾಗಿ ಹೇಳಿದನು. ಈಗ ಸಂಜಯ್ ನಗುತ್ತಾ ಅವಳ ಜೊತೆ ಮಲಗಿದನು. ಅವರು ಮಲಗಿದ್ದಾಗ ಹೊರಗಡೆ ಯಾರೋ ಬಂದು ಬಾಗಿಲು ತಟ್ಟಿದರು. ಸಂಜಯ್ ಎದ್ದು ಬಾಗಿಲು ತೆರೆದಾಗ ಪ್ರಿಯಾ ಭಯಭೀತಳಾಗಿ ನಿಂತಿದ್ದಳು. ಸಂಜಯ್ ಕೇಳಿದನು, ಏನಾಯ್ತು ಪ್ರಿಯಾ? ಈ ತಡರಾತ್ರಿಯ ಸಮಯದಲ್ಲಿ ನೀನು ಏಕೆ ಭಯಭೀತಳಾಗಿದ್ದೀಯಾ? ಇಲ್ಲಿಗೆ ಏಕೆ ಬಂದಿದ್ದೀಯಾ ಅಂದ. ಪ್ರಿಯಾ ನಡುಗುತ್ತಾ ಹೇಳಿದಳು, ನಾನು ಈ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಮಲಗಲು ಸಾಧ್ಯವಿಲ್ಲ. ನಿನಗೆ ಗೊತ್ತಾ, ನಿನ್ನೆ ನಮ್ಮ ಮನೆಯಲ್ಲಿ ಕಳ್ಳತನವಾಯಿತು. ಅವರು ನನ್ನನ್ನು ಕಟ್ಟಿ ಹಾಕಿದರು ಮತ್ತು ನಾನು ಇನ್ನು ಆ ಭಯದಿಂದ ಹೊರಬಂದಿಲ್ಲ. ದಯವಿಟ್ಟು ನಾನು ಒಬ್ಬಂಟಿಯಾಗಿ ಮಲಗಲು ಸಾಧ್ಯವಿಲ್ಲ. ನನ್ನೊಂದಿಗೆ ಬಾ. ಸ್ವಲ್ಪ ಹೊತ್ತು ಮಾತನಾಡಿ ಮತ್ತು ನಾನು ನಿದ್ದೆ ಮಾಡಿದಾಗ ಹಿಂತಿರುಗಿ ಬಾ. ಅವಳು ಮುಗ್ಧತೆಯನ್ನು ನಟಿಸುತ್ತಾ ಸಂಜಯ್ ನನ್ನು ತನ್ನ ಬಲೆಯಲ್ಲಿ ಸಿಲುಕಿಸಿದಳು. ಅವಳು ಹೊರಡುವಾಗ ಪ್ರಿಯಾ ಸಂಜಯ್ಗೆ ನಿನ್ನ ಹೆಂಡತಿಗೆ ಅಭ್ಯಂತರವಿಲ್ಲ ಎಂದು ನನಗೆ ತಿಳಿದಿದೆ ಎಂದು ಹೇಳಿದಳು. ಸಂಜಯ್ ಒಪ್ಪಿಕೊಂಡು ಹಿಂದಕ್ಕೆ ತಿರುಗಿ ಸೌಮ್ಯಳನ್ನು ನೋಡಿದನು. ಸೌಮ್ಯ ಅವನತ್ತ ದೊಡ್ಡ ದೊಡ್ಡ ಕಣ್ಣುಗಳಿಂದ ನೋಡುತ್ತಿದ್ದಳು. ಪರವಾಗಿಲ್ಲ ಸೌಮ್ಯ, ನೀನು ಮಲಗು. ನಿನಗೆ ಭಯವಿಲ್ಲ ಅಲ್ವಾ? ನಾನು ಅವಳಿಗೆ ನಿದ್ದೆ ಹತ್ತಿದ ಸ್ವಲ್ಪ ಹೊತ್ತಿನ ನಂತರ ಬರುತ್ತೇನೆ. ಅದರೊಂದಿಗೆ ಅವನು ಬಾಗಿಲು ಮುಚ್ಚಿ ಪ್ರಿಯಾ ಜೊತೆ ಹೊರಟು ಹೋದನು. ಪ್ರಿಯಾ ಹೋಗುವಾಗ ಸೌಮ್ಯಳತ್ತ ಗುರಾಯಿಸಿ ನೋಡಿದಳು. ಸೌಮ್ಯ ಮತ್ತೆ ಕಣ್ಣೀರು ಸುರಿಸಿದಳು. ಅವಳು ಯಾಕೆ ಇಷ್ಟೊಂದು ಅಸಹಾಯಕಳಾಗಿದ್ದಳು? ಬೆಳಗಿನ ಜಾವ 2 ಗಂಟೆ ಆಗಿತ್ತು. ಆದರೆ ಸಂಜಯ್ ಇನ್ನೂ ಕೂಡ ರೂಮಿಗೆ ಹಿಂತಿರುಗಲಿಲ್ಲ. ಸೌಮ್ಯ ಧೈರ್ಯ ತಂದುಕೊಂಡು ಇಷ್ಟವಿಲ್ಲದೆ ಪ್ರಿಯಾಳ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದಳು. ಅವಳು ನಿಧಾನವಾಗಿ ಬಾಗಿಲು ತೆರೆಯುತ್ತಿದ್ದಂತೆ ಪ್ರಿಯಾ ಸಂಜಯನನ್ನು ಅಂಗಿಯ ಗುಂಡಿಗಳನ್ನು ಬಿಚ್ಚುತ್ತಿರುವುದನ್ನು ನೋಡಿದಳು. ಅವಳು ಸಂಜಯನ ಎದೆಯನ್ನು ಮುದ್ದಿಸುತ್ತಿದ್ದಳು. ಅವಳ ತುಟಿಗಳು ಅವನ ಕೆನ್ನೆಗಳನ್ನು ಸವರುತ್ತಿದ್ದವು. ಆ ದೃಶ್ಯವು ಸೌಮ್ಯಳನ್ನು ಭಯಭೀತಗೊಳಿಸಿತು. ಪ್ರಿಯಾ, ನೀನು ಇದೇನು ಮಾಡುತ್ತಿದ್ದೀಯಾ? ಸೌಮ್ಯ ಕೋಪದಿಂದ ಕೂಗಿದಳು. ಅವಳ ಧ್ವನಿಯನ್ನು ಕೇಳಿ ಸಂಜಯ್ ಗಾಬರಿಯಿಂದ ಎಚ್ಚರಗೊಂಡು ಆಶ್ಚರ್ಯದಿಂದ ಸೌಮ್ಯಳನ್ನು ದಿಟ್ಟಿಸಿ ನೋಡಿದನು. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಅವನು ಕಣ್ಣುಗಳನ್ನು ಉಜ್ಜುತ್ತಾ ಕೇಳಿದನು. ಆಗ ಸೌಮ್ಯ, ನೀನು ಬೇಗ ಹಿಂತಿರುಗುತ್ತೇನೆ ಎಂದು ಹೇಳಿದ್ದೀಯಾ ಮತ್ತು ಆ ಹುಡುಗಿಯ ಜೊತೆ 2 ಗಂಟೆಗಳ ಕಾಲ ಈ ಸ್ಥಿತಿಯಲ್ಲಿ ಮಲಗಿದ್ದೀಯಾ? ನಿನಗೆ ನಾಚಿಕೆ ಆಗುತ್ತಿಲ್ಲವೇ? ಸೌಮ್ಯ ಕೋಪದಿಂದ ನಡುಗುತ್ತಾ ಹೇಳಿದಳು. ಸಂಜಯ್ ಆಶ್ಚರ್ಯದಿಂದ ತನ್ನನ್ನೇ ನೋಡಿದನು. ಅವನ ಶರ್ಟ್ ಮೇಲಿನ ಎಲ್ಲ ಗುಂಡಿಗಳು ತೆರೆದಿದ್ದವು. ಅವನ ಎದೆ ಕಾಣಿಸುತ್ತಿತ್ತು. ಅವನು ಎದ್ದು ಮುಗ್ಧತೆಯಿಂದ ನಟಿಸುತ್ತಿದ್ದ ಪ್ರಿಯಾನ ಕಡೆಗೆ ನೋಡಿದನು. ನಾನು ಮಲಗಿದ್ದೆ ಸಂಜಯ್, ನೀನು ನನ್ನ ಪಕ್ಕದಲ್ಲಿ ಮಲಗಿದ್ದೀಯಾ ಎಂದು ನನಗೆ ತಿಳಿದಿರಲಿಲ್ಲ. ಬಹುಶಃ ನೀನು ನನ್ನ ಗಂಡನೆಂದು ಭಾವಿಸಿದ್ದೆ. ಆದ್ದರಿಂದ ದಯವಿಟ್ಟು ನನ್ನ ಕ್ಷಮಿಸು ಸಂಜಯ್ ಎಂದು ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು. ಪ್ರಿಯಾನ ಮಾತುಗಳನ್ನು ಕೇಳಿ ಸಂಜಯ್ ದಿಗ್ಭ್ರಮೆಗೊಂಡು ತಲೆ ಅಲ್ಲಾಡಿಸಿದನು. ಪರವಾಗಿಲ್ಲ, ಅದು ಸಂಭವಿಸುತ್ತದೆ, ಸಂಜಯ್ ಆತುರದಿಂದ ಹೇಳಿದನು ಮತ್ತು ಪ್ರಿಯಾಳ ಕೋಣೆಯಿಂದ ಬೇಗನೆ ಹೊರಟು ಹೋದನು. ಅವನ ಹಿಂದೆ ಸೌಮ್ಯ ಪ್ರಿಯಾಳ ಬಳಿಗೆ ಬಂದಳು. ಅವಳ ಕೈಗಳು ಮುಷ್ಟಿಯಲ್ಲಿ ಬಿಗಿಕೊಂಡಿದ್ದವು ಮತ್ತು ಇದ್ದಕ್ಕಿದ್ದಂತೆ ಅವಳ ಚಿನ್ನದ ಕೂದಲನ್ನು ಹಿಡಿದು ಬಲವಾಗಿ ಎಳೆದಳು. ಹುಷಾರಾಗಿರು. ನನ್ನ ಗಂಡನ ಮೇಲೆ ಕೆಟ್ಟ ದೃಷ್ಟಿ ಹಾಕಬೇಡ. ಅವನು ನನ್ನವನು. ನೀನು ಅವನನ್ನು ಸ್ವಲ್ಪವಾದರೂ ಆಕರ್ಷಿಸಲು ಪ್ರಯತ್ನಿಸಿದರೆ ನಾನು ನಿನ್ನ ಕೂದಲನ್ನು ಕತ್ತರಿಸಿ ನಿನ್ನ ಮುಖವನ್ನು ವಿರೂಪಗೊಳಿಸುತ್ತೇನೆ. ಅರ್ಥವಾಯಿತೆ? ಸೌಮ್ಯ ಅವಳನ್ನು ದೂರ ತಳ್ಳಿ ಹೊರಟು ಹೋದಳು. ಪ್ರಿಯಾ ಕೋಪದಿಂದ ಸೌಮ್ಯಳನ್ನು ಬೈಯುತ್ತಾ ಅಲ್ಲೇ ಕೂತಿಬಿಟ್ಟಳು.
ಈಗ ನಿನ್ನ ಕಣ್ಣೆದುರೇ ನಾನು ನಿನ್ನ ಗಂಡನನ್ನು ಹೇಗೆ ನನ್ನವನಾಗಿ ಮಾಡಿಕೊಳ್ಳುತ್ತೇನೆಂದು ನೋಡು. ನೀನು ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಅವಳು ಹೆಮ್ಮೆಯ ನಗುವಿನೊಂದಿಗೆ ಹೇಳಿದಳು. ಸೌಮ್ಯ ತನ್ನ ಕೋಣೆಗೆ ಹಿಂತಿರುಗಿದಾಗ ಸಂಜಯ್ ಆಗಲೇ ಅಲ್ಲೇ ಇದ್ದನು. ಇವಳಿಗಾಗಿ ಕಾತರದಿಂದ ಕಾಯುತ್ತಿದ್ದನು. ಸೌಮ್ಯ, ನನ್ನ ಮಾತು ಕೇಳು, ಅವನು ಅವಳ ಕೈ ಹಿಡಿಯಲು ಪ್ರಯತ್ನಿಸುತ್ತಾ ಹೇಳಿದನು. ದೂರ ಹೋಗು, ನನ್ನನ್ನು ಮುಟ್ಟಬೇಡ, ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ. ಅವಳು ಸಂಜಯನ ಕೈಯನ್ನು ಬಲವಾಗಿ ದೂರ ತಳ್ಳಿ ನಿದ್ರೆಗೆ ಜಾರಿದಳು. ನಿದ್ರೆಯಲ್ಲಿಯೂ ಅವಳು ಅಲುಗಾಡುತ್ತಿರುವುದನ್ನು ಸಂಜಯ್ ಅನುಭವಿಸಿದನು. ಅವಳು ಖಂಡಿತವಾಗಿಯೂ ಅಳುತ್ತಿದ್ದಳು, ಆದರೆ ಅವಳು ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರಲಿಲ್ಲ. ಸಂಜಯ್ ಅವಳನ್ನು ಹಲವಾರು ಬಾರಿ ಕರೆದನು, ಆದರೆ ಮೌನ ಮಾತ್ರ ಇತ್ತು. ಮರುದಿನ ಬೆಳಿಗ್ಗೆ ಅವನು ಎಚ್ಚರವಾದಾಗ ಸಂಜಯ್ ಸೌಮ್ಯ ಮೊದಲೇ ಎದ್ದು ಹೋಗಿದ್ದಾಳೆಂದು ಕಂಡುಕೊಂಡನು. ಅವಳು ಉಪಹಾರ ತಯಾರಿಸಲು ಕೆಳಗೆ ಹೋಗಿದ್ದಳು. ಸಂಜಯ್ ಕೆಳಗೆ ಬಂದನು, ಚೆನ್ನಾಗಿ ಒಳ್ಳೆಯ ಬಟ್ಟೆ ಧರಿಸಿ. ಸೌಮ್ಯ ಈಗಾಗಲೇ ಉಪಹಾರವನ್ನು ಮೇಜಿನ ಮೇಲೆ ಇಟ್ಟಿದ್ದಳು ಮತ್ತು ಅವರೆಲ್ಲರೂ ತಿನ್ನಲು ಪ್ರಾರಂಭಿಸಲು ಹೊರಟಿದ್ದರು. ತಮ್ಮ ಆಸನಗಳಲ್ಲಿ ಕುಳಿತ ನಂತರವೂ ಸೌಮ್ಯ ಸಂಜಯ್ ಜೊತೆ ಮಾತನಾಡಲಿಲ್ಲ. ಸಂಜಯ್ ಅವಳ ಮುಖವನ್ನು ಗಮನವಿಟ್ಟು ನೋಡುತ್ತಿದ್ದನು, ಏಕೆಂದರೆ ಅವಳು ಮಾತನಾಡುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆಗ ಪ್ರಿಯಾ ಅವನನ್ನು ನೋಡಿ, ಸಂಜಯ್, ಬೇಗ ಹೋಗೋಣ, ನಿನಗೆ ಗೊತ್ತಾ, ಸರಿಯೇ, ನಮಗೆ ಒಂದು ಮುಖ್ಯವಾದ ಮೀಟಿಂಗ್ ಇದೆ ಎಂದು ಹೇಳಿದಳು. ಇದನ್ನು ಕೇಳಿದ ಸೌಮ್ಯ ತುಟಿ ಕಚ್ಚಿಕೊಂಡಳು. ಪ್ರಿಯಾನ ಒತ್ತಾಯದ ಮೇರೆಗೆ ಸಂಜಯ್ ಬೇಗನೆ ಉಪಹಾರವನ್ನು ಮುಗಿಸಿ ಪ್ರಿಯಾನ ಜೊತೆಗೆ ಕಚೇರಿಗೆ ಹೊರಟನು. ಸೌಮ್ಯಳ ಹೃದಯ ಅವಳ ಹಿಂದೆಯೇ ಮುರಿದು ಹೋಯಿತು. ಇದನ್ನೆಲ್ಲ ನೋಡಿ ಸೌಮ್ಯಳ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ಜಿನುಗಿತು. ಸಹಾಯಕ್ಕಾಗಿ ಅವಳು ಯಾರ ಕಡೆಗೆ ತಿರುಗಬಹುದು? ಪ್ರಿಯಾ ಯಾವುದೇ ಅವಕಾಶವನ್ನು ತನ್ನಿಂದ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಅವಳು ಖಂಡಿತವಾಗಿಯೂ ಸಂಜಯನನ್ನು ಮೋಹಿಸಿ ತನ್ನ ಕಡೆಗೆ ಎಳೆಯಲು ಪ್ರಯತ್ನಿಸುತ್ತಿದ್ದಳು. ಪ್ರಿಯಾ ಸಂಜಯನನ್ನು ತನ್ನವಳನಾಗಿ ಮಾಡಿಕೊಂಡರೆ ಅವಳು ಎಲ್ಲಿಗೆ ಹೋಗುತ್ತಿದ್ದಳು? ಇದರ ಆಲೋಚನೆ ಅವಳನ್ನು ನಿಜವಾಗಿಯೂ ದುಃಖಿತಳಾಗಿಸಿತು. ಆಗ ಅವಳ ಅತ್ತೆ ಅವಳ ದುಃಖಿತ ಮುಖವನ್ನು ನೋಡಿ ಅವಳನ್ನು ತನ್ನ ಕೋಣೆಗೆ ಕರೆದರು. ಅವಳ ಮಾವ ಕೋಣೆಯಲ್ಲಿ ಇರಲಿಲ್ಲ. ಅವಳ ಅತ್ತೆ ನಿಧಾನವಾಗಿ ಅವಳನ್ನು ಸಮಾಧಾನಪಡಿಸಿದರು. ಮಗಳೇ, ಏನೂ ತಪ್ಪಾಗಿದೆ ಎಂದು ನನಗೆ ಹೇಳು. ಇದನ್ನು ಕೇಳಿದ ಸೌಮ್ಯ ಕಣ್ಣೀರಿನಿಂದ ಆರಂಭದಿಂದ ಕೊನೆಯವರೆಗೆ ಇಡೀ ಕಥೆಯನ್ನು ವಿವರಿಸಿದಳು. ಅವಳ ಅತ್ತೆ ಕೂಡ ಬೇಸರಗೊಂಡಿದ್ದರು. ತನ್ನ ಮಗ ಸರಳನಾಗಿದ್ದನು. ಅವನು ಮಹಿಳೆಯ ಬಲೆಗೆ ಬಿದ್ದಿದ್ದರೆ ಅವನನ್ನು ಮರಳಿ ತರುವುದು ಖಂಡಿತವಾಗಿಯೂ ಕಷ್ಟಕರವಾಗಿತ್ತು. ಈ ಆಲೋಚನೆ ಅವಳ ಮನಸ್ಸನ್ನು ದಾಟಿತು ಮತ್ತು ಅವಳು ತಲೆ ಅಲ್ಲಾಡಿಸಿದಳು. ಮಗಳೇ, ನೀನು ಧೈರ್ಯಶಾಲಿ ಮತ್ತು ಬಲಶಾಲಿಯಾಗಿರಬೇಕು. ಅವಳ ಅತ್ತೆ ಸೌಮ್ಯಳಿಗೆ ನೀನು ಸಂಜಯನ ಹೃದಯದಲ್ಲಿ ಸ್ಥಾನ ಪಡೆಯಬೇಕು. ಆ ಹುಡುಗನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ನಿನಗೆ ಅರ್ಥವಾಗುತ್ತಿಲ್ಲ. ಅವನು ಇನ್ನೂ ನಿನ್ನತ್ತ ಏಕೆ ಆಕರ್ಷಿತನಾಗಿಲ್ಲ? ನೀನು ತುಂಬಾ ಒಳ್ಳೆಯ ಹುಡುಗಿ. ಅವಳು ಸೌಮ್ಯಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟಳು. ಸೌಮ್ಯ ಅವಳನ್ನು ನೋಡಿ, ನಾನು ಏನು ಮಾಡಬೇಕು ಅಮ್ಮ? ದಯವಿಟ್ಟು ಅವನು ನನ್ನೊಂದಿಗೆ ಒಳ್ಳೆಯ ಜೀವನ ನಡೆಸಲು ಮತ್ತು ನನ್ನನ್ನು ಪ್ರೀತಿಯಿಂದ ನೋಡಲು ನಾನು ಏನು ಮಾಡಬೇಕೆಂದು ಹೇಳಿ. ಆದರೆ ಸಂಜಯ್ ನನ್ನನ್ನು ನೋಡುವುದಿಲ್ಲ. ಅವನಿಗೆ ಪ್ರಿಯಾನಂತಹ ಹುಡುಗಿಯರು ಮಾತ್ರ ಇಷ್ಟ. ಅವಳು ನಿನ್ನೆ ರಾತ್ರಿ ಅವನ ಹತ್ತಿರ ಬಂದಳು ಮತ್ತು ಅವನು ಪ್ರಿಯಾಗೆ ಏನನ್ನೂ ಹೇಳಲಿಲ್ಲ. ಅವನು ಅವಳನ್ನು ಕ್ಷಮಿಸಿದನು. ಅವಳು ತನ್ನ ಅತ್ತೆಗೆ ದೂರು ನೀಡುವ ನೋಟದಿಂದ ಇದನ್ನೆಲ್ಲ ಹೇಳಿದಳು. ಅವಳ ಅತ್ತೆಯು ತುಂಬಾನೇ ಚಿಂತಿತರಾಗಿದ್ದರು. ಚಿಂತಿಸಬೇಡ ಮಗಳೇ, ನಾನು ಏನಾದರೂ ಮಾಡುತ್ತೇನೆ. ಆ ಹುಡುಗಿ ಮನೆಗೆ ಬಂದಾಗ ನಾವು ಅದನ್ನು ನೋಡಿಕೊಳ್ಳುತ್ತೇವೆ. ಆದರೆ ಸಂಜಯ್ ಹೊರಗೆ ಅವಳೊಂದಿಗೆ ಒಬ್ಬಂಟಿಯಾಗಿರುತ್ತಾನೆ. ನಾವು ಅಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ಸೌಮ್ಯ ಎದ್ದು ತನ್ನ ಕೋಣೆಗೆ ಹೋದಳು. ಸೌಮ್ಯ ಈಗ ಒಳ್ಳೆ ಬಟ್ಟೆಗಳನ್ನು ಧರಿಸಿ ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಸಿದ್ಧವಾಗಿರಲು ದೃಢ ನಿಶ್ಚಯ ಮಾಡಿಕೊಂಡಿದ್ದಳು. ಅವಳು ತಿಳಿದಿರುವ ಎಲ್ಲ ತಂತ್ರಗಳನ್ನು ಪ್ರಯತ್ನಿಸುತ್ತಿದ್ದಳು. ಮೊದಲು ಅವಳು ನಾಚಿಕೆಯಿಂದ ಏನನ್ನು ಮಾಡುವುದನ್ನು ತಡೆದಿದ್ದಳು. ಆದರೆ ಈಗ ಸಂಜಯ್ ಅವಳನ್ನು ಕೆರಳಿಸುತ್ತಾ ಅವಳು ಕೆಟ್ಟವಳಾಗಿದ್ದರೆ ಅವಳು ಕೆಟ್ಟವಳಾಗಿರುತ್ತಾಳೆ ಎಂದು ಹೇಳಿದನು. ಅವತ್ತು ಸಂಜೆ ಆಗಿತ್ತು. ಇನ್ನು ಸಂಜಯ್ ಮನೆಗೆ ಹಿಂತಿರುಗಲಿರಲಿಲ್ಲ. ಸೌಮ್ಯ ತುಂಬಾನೇ ಚಿಂತಿತಳಾಗಿದ್ದಳು. ಅವಳು ತನ್ನ ಅತ್ತೆ ಮಾವಗೆ ಊಟ ಹಾಕಿ ಮಲಗಿಸಿದಳು. ಮಧ್ಯರಾತ್ರಿ 12 ಗಂಟೆಗೆ ಪ್ರಿಯಾ ಮತ್ತು ಸಂಜಯ್ ಮನೆಗೆ ಪ್ರವೇಶಿಸಿದರು. ಸಂಜಯ್ ಸ್ವಲ್ಪ ಕುಡಿದಿರುವಂತೆ ತೋರುತ್ತಿತ್ತು. ಪ್ರಿಯಾ ಅವನಿಗೆ ಬೆಂಬಲ ನೀಡಿದಳು. ಅವರು ಒಳಗೆ ಬಂದ ತಕ್ಷಣ ಸೌಮ್ಯ ಬೇಗನೆ ಅವರ ಬಳಿಗೆ ಧಾವಿಸಿದಳು. ನಿನಗೇನಾಗಿದೆ ಸಂಜಯ್? ನನ್ನನ್ನು ನೋಡು ಎಂದು ಕೇಳಿದಳು. ಆದರೆ ಆ ಸಮಯದಲ್ಲಿ ಸಂಜಯ್ ಪ್ರಜ್ಞೆಹೀನನಾಗಿದ್ದ. ಸೌಮ್ಯ ಪ್ರಿಯಾನತ್ತ ಕೋಪದಿಂದ ನೋಡಿದಳು. ನೀನು ಅವನಿಗೆ ಏನು ಮಾಡಿದೆ? ಅವನಿಗೆ ಪ್ರಜ್ಞೆ ಬರುತ್ತಿಲ್ಲ ಏಕೆ?
ಅವನು ಹಿಂದೆಂದೂ ಈ ಸ್ಥಿತಿಯಲ್ಲಿ ಇರಲಿಲ್ಲ. ನೀನು ಅವನಿಗೆ ಏನು ಮಾಡಿದ್ದೀಯಾ? ಅವಳು ಪ್ರಿಯಾನತ್ತ ಕೋಪದಿಂದ ನೋಡುತ್ತಾ ಇದನ್ನೆಲ್ಲ ಕೇಳಿದಳು. ಆಗ ಪ್ರಿಯಾ ಅವಳನ್ನು ನೋಡಿ, ಏನದು? ನಾವು ಪಾರ್ಟಿಗೆ ಹೋಗಿದ್ದೆವು. ಸಂಜೆ ಅಲ್ಲಿ ಕುಡಿದಿದ್ದ. ಕುಡಿದ ನಂತರ ಒಬ್ಬರು ಹೇಗೆ ಪ್ರಜ್ಞೆಯಿಂದ ಇರಬಹುದೆಂದು ನಿನಗೆ ತಿಳಿದಿದೆ. ಮತ್ತು ಸಂಜಯ್ ನನ್ನ ಬಳಿ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡನು. ನೀನು ಅದನ್ನು ನೋಡಲು ಬಯಸುತ್ತೀಯಾ? ಅವಳು ಸೌಮ್ಯಳ ಕಣ್ಣುಗಳನ್ನು ನೋಡುತ್ತಾ ಮತ್ತು ಅಪಹಾಸ್ಯದಿಂದ ನಗುತ್ತಾ ಹೇಳಿದಳು. ಸೌಮ್ಯ ತಲೆ ಅಲ್ಲಾಡಿಸಿದಳು. ಆಗ ಪ್ರಿಯಾ ತನ್ನ ಬೆರಳುಗಳನ್ನು ಫೋನಿನಲ್ಲಿ ತಿರುಗಿಸುತ್ತಾ ಒಂದು ವಿಡಿಯೋವನ್ನು ಸೌಮ್ಯಗೆ ತೋರಿಸಿದಳು. ಆ ವಿಡಿಯೋದಲ್ಲಿ ಸಂಜಯ್ ಪ್ರಿಯಾಳ ಮೇಲೆ ಒರಗುತ್ತಿದ್ದನು. ಕೆಲವೊಮ್ಮೆ ಅವಳ ಕುತ್ತಿಗೆಗೆ ಮತ್ತು ಕೆಲವೊಮ್ಮೆ ಅವಳ ತುಟಿಗಳಿಗೆ ಮುತ್ತಿಡುತ್ತಿದ್ದನು. ಇದನ್ನು ನೋಡಿ ಸೌಮ್ಯ ಸಂಪೂರ್ಣವಾಗಿ ಮುರಿದು ಹೋದಳು. ಸಂಜಯ್ ಮೇಲಿನ ಅವಳ ಹಿಡಿತ ತಪ್ಪಿ ನೆಲಕ್ಕೆ ಬಿದ್ದಳು. ಪ್ರಿಯಾ ಜೋರಾಗಿ ನಕ್ಕಳು. ಈಗ ಹೇಳು, ತಿಳಿದುಕೊಳ್ಳಲು ಇನ್ನೇನಾದರೂ ಉಳಿದಿದೆಯೇ? ಅವಳು ಸೌಮ್ಯಳನ್ನು ಅಣುಕಿಸುತ್ತಾ ಅವಳನ್ನು ನೋಯಿಸುತ್ತಾ ಕೇಳಿದಳು. ಸೌಮ್ಯ ತನ್ನ ತುಟಿಯನ್ನು ಕಚ್ಚಿಕೊಂಡು ಬಹಳ ಕಷ್ಟದಿಂದ ಸಂಜಯನ ಭಾರವನ್ನು ತನ್ನ ಮೇಲೆ ಹೊತ್ತುಕೊಂಡಳು. ನನ್ನ ದೃಷ್ಟಿಯಿಂದ ದೂರ ಹೋಗು, ನಾನು ನಿನ್ನನ್ನು ನಂತರ ನೋಡುತ್ತೇನೆ. ಸೌಮ್ಯ ಬಲವಂತವಾಗಿ ಸಂಜಯನನ್ನು ಪ್ರಿಯಾನ ಹಿಡಿತದಿಂದ ಎಳೆದು ತನ್ನ ಕೋಣೆಗೆ ಕರೆದೊಯ್ದಳು. ಪ್ರಿಯಾ ಕೋಪದಿಂದ ಕುದಿಯುತ್ತಿದ್ದಳು. ಇವಳು ಯಾವ ರೀತಿಯ ಹುಡುಗಿ? ಇದನ್ನೆಲ್ಲ ನೋಡಿದ ನಂತರವೂ ಅವಳು ಅಲ್ಲಿಂದ ನಡೆದು ಸಂಜಯನನ್ನು ತನ್ನ ಕೈಗೆ ಒಪ್ಪಿಸಬೇಕಿತ್ತು. ಆದರೆ ಸೌಮ್ಯ ಹಠಮಾರಿ ಹುಡುಗಿ. ಅವಳು ತನ್ನ ಗಂಡನಿಗೆ ಹಾಗೆ ಬಿಟ್ಟುಕೊಡುವುದಿಲ್ಲ. ಸಂಜಯ್ ಸಂಪೂರ್ಣವಾಗಿ ನನ್ನವನಾಗುವಂತೆ ಮಾಡಲು ನಾನು ಇದಕ್ಕಿಂತ ದೊಡ್ಡದನ್ನು ಮಾಡಬೇಕು. ಮತ್ತು ಅವಳು ಇದನ್ನೆಲ್ಲ ತನ್ನ ಕಣ್ಣಿನಿಂದಲೇ ನೋಡುತ್ತಾ ಅವನನ್ನು ಬಿಟ್ಟು ಹೋಗುತ್ತಾಳೆ. ಯಾವುದೇ ದೊಡ್ಡ ಹಾನಿ ಮಾಡದೆ ತನ್ನ ಕೆಲಸವನ್ನು ಸಾಧಿಸುವ ಯೋಜನೆಯ ಬಗ್ಗೆ ಪ್ರಿಯಾ ಯೋಚಿಸಲು ಪ್ರಾರಂಭಿಸಿದಳು. ಹಾವನ್ನು ಕೊಲ್ಲಲಾಗುತ್ತದೆ ಮತ್ತು ಕೋಲನ್ನು ಮುರಿಯಲಾಗುವುದಿಲ್ಲ. ಸೌಮ್ಯ ಚಿಕ್ಕವಳಾಗಿದ್ದರಿಂದ ಅವಳ ಮೇಲೆ ತನ್ನ ಹಕ್ಕುಗಳನ್ನು ಇನ್ನೂ ಪ್ರತಿಪಾದಿಸಲು ಸಾಧ್ಯವಾಗಿಲ್ಲ ಮತ್ತು ತನಗೂ ಸಹ ತಾನು ಪೂರೈಸಲು ಬಯಸುವ ದೈಹಿಕ ಆಸೆಗಳಿವೆ ಎಂದು ಸಂಜಯ್ ಈ ಹಿಂದೆ ಪ್ರಿಯಾಗೆ ಹೇಳಿದ್ದ. ಆ ಸಮಯದಲ್ಲಿ ಸಹಾನುಭೂತಿ ತೋರುತ್ತಾ ಪ್ರಿಯಾ, ಇದಕ್ಕೆ ನಾವು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೇವೆ ಎಂದು ಹೇಳಿದಳು. ಒಮ್ಮೆ ಪ್ರಿಯಾ ಸಂಜಯ್ನ ಹತ್ತಿರ ಬಂದು ಅವನ ತುಟಿಗಳ ಕಡೆಗೆ ಒರಗಿದಳು ಮತ್ತು ಸಂಜಯ್ ಅವಳನ್ನು ತಡೆಯಲಿಲ್ಲ. ಬಹುಶಃ ಅವನು ಕೂಡ ಅದೇ ಬಯಸಿದ್ದಿರಬಹುದು. ಸಂಪರ್ಕವನ್ನು ಹುಡುಕುತ್ತಿದ್ದ. ಆದರೆ ಅವನ ಆತ್ಮಸಾಕ್ಷಿಯು ಪ್ರಿಯಾ ಬೇರೆಯವರ ಹೆಂಡತಿ, ಇದೆಲ್ಲ ಸರಿಯಿಲ್ಲ ಎಂದು ಅವನನ್ನು ಕಾಡುತ್ತಲೇ ಇತ್ತು. ಆದ್ದರಿಂದ ಅವನು ಬೇಗನೆ ಪ್ರಿಯಾಳನ್ನು ಅವನಿಂದ ದೂರ ತಳ್ಳಿದ್ದನು. ಅವರು ಮೀಟಿಂಗಿಗಾಗಿ ರೆಸ್ಟೋರೆಂಟ್ಗೆ ಹೋದಾಗ ಪ್ರಿಯಾ ಉದ್ದೇಶಪೂರ್ವಕವಾಗಿ ಸಂಜಯ್ಗೆ ಪಾನೀಯವನ್ನು ನೀಡಿದ್ದರಿಂದ ಅವನು ಮೂರ್ಛೆ ಹೋದನು. ಅವನ ಪ್ರಜ್ಞಾಹೀನತೆಯ ಲಾಭವನ್ನು ಪಡೆದುಕೊಂಡು ಪ್ರಿಯಾ ಕಾರಿನಲ್ಲಿ ಅವನ ಅಶ್ಲೀಲ ಫೋಟೋಗಳನ್ನು ತೆಗೆದುಕೊಂಡಳು. ಮನೆಗೆ ಹೋಗಿ ಈ ಫೋಟೋಗಳನ್ನು ಅವನ ಹೆಂಡತಿಗೆ ತೋರಿಸುವುದರಿಂದ ಅವಳು ಅವನನ್ನು ಬಿಟ್ಟು ಹೋಗುತ್ತಾಳೆ ಎಂಬುದು ಅವಳ ಯೋಚನೆಯಾಗಿತ್ತು. ಆದರೆ ವಿಷಯಗಳು ತಿರುವು ಪಡೆದುಕೊಂಡವು. ಇದೆಲ್ಲವನ್ನು ನೋಡಿದ ನಂತರವೂ ಅವನ ಹೆಂಡತಿ ಸೌಮ್ಯ ಸಂಜಯನನ್ನು ಬಿಡಲಿಲ್ಲ. ಬದಲಿಗೆ ಅವನನ್ನು ತನ್ನ ಕೋಣೆಗೆ ಕರೆದೊಯ್ದಳು. ಪ್ರಿಯಾ ತನ್ನ ಮೇಲೆ ಕೋಪಗೊಂಡಿದ್ದಳು. ಈಗ ನೀನು ನೋಡು, ನಾನು ನಿನಗೆ ಏನು ಮಾಡುತ್ತೇನೆ. ನಿನ್ನ ಕಣ್ಣ ಮುಂದೆಯೇ ಸಂಜಯ್ನನ್ನು ನನ್ನವನಾಗಿ ಮಾಡಿಕೊಳ್ಳುತ್ತೇನೆ. ನಾಳೆಯವರೆಗೆ ಸ್ವಲ್ಪ ಕಾಯಿರಿ. ಮರುದಿನ ಸಂಜಯ್ನ ಸಹೋದರಿ ಅವನನ್ನು ಊಟಕ್ಕೆ ಆಹ್ವಾನಿಸಿದಳು. ನಂತರ ಸಂಜಯ್ ಕರೆ ಮಾಡಿ ಸರಿಯಾದ ಸಮಯಕ್ಕೆ ಅಲ್ಲಿಗೆ ನನಗೆ ತಲುಪಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದನು. ಕುಟುಂಬದ ಎಲ್ಲ ಸದಸ್ಯರು ರಾತ್ರಿ ಅಲ್ಲಿಗೆ ಇರಲು ಉದ್ದೇಶಿಸಿದರು. ಆದರೆ ಸಂಜಯ್ ರಾತ್ರಿ ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದ್ದನು. ಆದರೆ ರಾತ್ರಿಯಾಗಿತ್ತು. ಅವನು ಇನ್ನೂ ಕೂಡ ಬಂದಿರಲಿಲ್ಲ. ಸಂಜಯ್ ಅಲ್ಲಿಗೆ ಏಕೆ ಬಂದಿಲ್ಲ ಎಂದು ಸೌಮ್ಯಗೆ ತೊಂದರೆಯಾಗುತ್ತಿತ್ತು. ನೀನು ಚಿಂತಿತನಾಗಿ ಕಾಣುತ್ತಿದ್ದೀಯಾ? ನಿನ್ನ ಗಂಡ ಬರುತ್ತಾನೆ, ಅಷ್ಟು ಚಿಂತಿಸಬೇಡ. ಅವನು ನಿನ್ನ ಗಂಡ. ನಾದನಿ ಸೌಮ್ಯಗೆ ಕೀಟಲೆ ಮಾಡುತ್ತಾ ಹೇಳಿದಳು. ಅದಕ್ಕೆ ಸೌಮ್ಯ ಹಾಗೇನೂ ಇಲ್ಲ ಎಂದು ತಲೆ ಅಲ್ಲಾಡಿಸಿದಳು. ಆ ಹುಡುಗಿಯ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವಳಿಗೆ ನನ್ನ ಗಂಡ ಬೇಕು ಮತ್ತು ಅವನನ್ನು ಪಡೆಯಲು ಅವಳು ಏನೂ ಕೂಡ ಬೇಕಾದರೂ ಮಾಡುತ್ತಾಳೆ. ಅದಕ್ಕಾಗಿಯೇ ನನಗೆ ಭಯವಾಗುತ್ತಿದೆ. ಅವನು ತಡರಾತ್ರಿ ಹೊರಗೆ ಹೋದಾಗ ನನಗೆ ಚೆನ್ನಾಗಿ ಅನಿಸುವುದಿಲ್ಲ. ಇದನ್ನೆಲ್ಲ ಕೇಳಿದ ಸೌಮ್ಯಳ ನಾದಿನಿ ಅವಳನ್ನು ದಿಟ್ಟಿಸಿ ನೋಡಿದಳು. ನೀನು ಸಂಜಯ್ ನಾನು ಪ್ರೀತಿಸುತ್ತೀಯಾ? ಅವಳು ಕೇಳಿದಳು. ಸೌಮ್ಯ ಕಣ್ಣೀರು ಸುರಿಸುತ್ತಾ ಅಸಹಾಯಕ ನಗುವಿನೊಂದಿಗೆ ಹೇಳಿದಳು. ಅವನು ನನ್ನ ಗಂಡ. ನನಗೆ ಅವನ ಹೊರತು ಬೇರೆ ದಾರಿ ಇಲ್ಲ. ಅದರೊಂದಿಗೆ ಅವಳು ಭುಜ ಕುಡುಕಿದಳು. ಈ ಕಡೆ ಸಂಜಯ್ ಮತ್ತು ಪ್ರಿಯಾ ಸಂಜಯ್ನ ತಂಗಿಯ ಮನೆಗೆ ಬರದೆ ತನ್ನ ಮನೆಗೆ ಹೋದರು. ಮನೆಗೆ ಹೋದಾಗ ಸಂಜಯ್ ಪ್ರಿಯಾಳ ಜೊತೆ ಒಬ್ಬಂಟಿಯಾಗಿದ್ದ.
ಪ್ರಿಯಾ ಇದರ ಲಾಭವನ್ನು ಪಡೆದುಕೊಂಡು ಸಂಜಯ್ನ ಜ್ಯೂಸ್ಗೆ ನಿದ್ರೆ ಮಾತ್ರೆಯನ್ನು ಸೇರಿಸಿದಳು. ಇದರಿಂದಾಗಿ ಸಂಜಯ್ ನಶೆಯಲ್ಲಿ ಕಳೆದುಕೊಂಡು ಅವಳನ್ನು ಹತ್ತಿರಕ್ಕೆ ಎಳೆದನು. ನನ್ನ ಬಳಿಗೆ ಬಾ. ಅವಳು ಕಪ್ಪು ನೈಟಿಯಲ್ಲಿ ಅವನ ತೊಡೆಯ ಮೇಲೆ ಮೋಹಕವಾಗಿ ಕುಳಿತಳು. ನೀನು ಸೌಮ್ಯ ಅಲ್ಲವೇ ಎಂದು ಕೇಳಿದಾಗ ಸೌಮ್ಯಳ ಹೆಸರನ್ನು ಕೇಳಿ ಪ್ರಿಯಾ ನಡುಗಿದಳು. ಆದರೆ ಅವಳು ತನ್ನ ಉದ್ದೇಶವನ್ನು ಆಗಲೇ ಪೂರೈಸಿಕೊಳ್ಳಬೇಕಿತ್ತು. ಆದ್ದರಿಂದ ಅವಳು ತಕ್ಷಣ ತಲೆಯಲ್ಲಾಡಿಸುತ್ತಾ, ಹೌದು ಸಂಜಯ್, ನಾನು ನಿನ್ನ ಸೌಮ್ಯ ಎಂದು ಹೇಳಿದಳು. ಅವಳು ಹಾಗೆ ಹೇಳಿದ ತಕ್ಷಣ ಸಂಜಯ್ ಪ್ರಿಯಾಳ ಕುತ್ತಿಗೆಗೆ ತನ್ನ ತೋಳುಗಳನ್ನು ಸುತ್ತಿ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳನ್ನು ಸೌಮ್ಯ ಎಂದು ತಪ್ಪಾಗಿ ಭಾವಿಸಿ ಅವಳ ಮೃದುವಾದ ತುಟಿಗಳನ್ನು ಸೆರೆ ಹಿಡಿದನು. ಪ್ರಿಯಾ, ದಯವಿಟ್ಟು ಹೀಗೆ ಮಾಡಬೇಡ ಸಂಜಯ್, ನೀನು ಏನು ಮಾಡುತ್ತಿದ್ದೀಯಾ ಎಂದು ನಟಿಸಿದಳು. ಆದರೆ ಒಳಗೊಳಗೆ ಆಳವಾಗಿ ಅವಳು ಇದನ್ನೇ ಬಯಸಿದ್ದಳು. ಇದನ್ನು ನಿಲ್ಲಿಸಬೇಡ ಸಂಜಯ್, ಮುಂದೆ ಹೋಗಿ ನನ್ನನ್ನು ನಿನ್ನವಳನಾಗಿ ಮಾಡಿಕೊ. ಅವಳು ಆರಂಭದಲ್ಲಿ ಸುಮ್ಮನೆ ವಿರೋಧಿಸಲು ಪ್ರಯತ್ನಿಸಿದಳು. ಆದರೆ ಅವಳ ಆಗಾಧ ಬಯಕೆ ಅವಳನ್ನು ಸಂಜಯ್ನ ಕುತ್ತಿಗೆಗೆ ತನ್ನ ತೋಳುಗಳನ್ನು ಸುತ್ತುವಂತೆ ಮಾಡಿತು. ಈಗ ಅವಳು ನರಳುತ್ತಿದ್ದಳು. ಸಂಜಯ್ನ ಸ್ಪರ್ಶವನ್ನು ಸವಿಯುತ್ತಿದ್ದಳು. ಅವಳ ಅಸ್ತಿತ್ವವು ನಡುಗುತ್ತಿತ್ತು. ಅವಳು ಒಬ್ಬ ಮಹಿಳೆಯ ಮನೆಯನ್ನು ನಾಶ ಮಾಡುತ್ತಿದ್ದಾಳೆ ಎಂದು ಅವಳ ಹೃದಯ ಹೇಳುತ್ತಿತ್ತು. ಆದರೆ ಅವಳ ಅಸ್ತಿತ್ವದ ಪ್ರತಿಯೊಂದು ನಾರು, ನಾನು ಅದನ್ನು ಮಾಡುತ್ತಿಲ್ಲ, ಸಂಜಯೇ ಅದನ್ನೇ ಮಾಡುತ್ತಿದ್ದಾನೆ ಎಂದು ಹೇಳುತ್ತಿತ್ತು. ಅವನು ಅವಳನ್ನು ಸೌಮ್ಯ ಎಂದು ತಪ್ಪಾಗಿ ಭಾವಿಸಿ ಅವಳಿಗೆ ಹತ್ತಿರವಾಗುತ್ತಿದ್ದಾನೆ. ಒಂಟಿತನ, ಎರಡು ಯುವ ಆತ್ಮಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾದಕತೆಯೊಂದಿಗೆ ದಾರಿ ತಪ್ಪುವುದು ಸಹಜ. ಸಂಜಯ್ ಕೂಡ ಅಲೆದಾಡುತ್ತಿದ್ದನು ಮತ್ತು ಪ್ರಿಯಾನಂತಹ ಆಕರ್ಷಕ ಮಹಿಳೆಯ ಸಹವಾಸದಲ್ಲಿ ಅವನು ಏಕೆ ಇರಬಾರದು? ಸಂಜಯ್ ಪ್ರಿಯಾಳ ತುಟಿಗಳಿಗೆ ಮುತ್ತಿಡಲು ಪ್ರಾರಂಭಿಸಿದನು. ಅವಳ ಕುತ್ತಿಗೆವರೆಗೆ ಮತ್ತು ಅಲ್ಲಿಂದ ಅವಳಿಗೆ ತೃಪ್ತಿಯಾಗುವಷ್ಟು ಕೆಲಸ ಮಾಡಿದನು. ಸಂಜಯ್ ಅವಳ ನೈಟಿಯನ್ನು ತೆಗೆದ ತಕ್ಷಣ ಕೋಣೆಯ ಬಾಗಿಲು ಸದ್ದಿಲ್ಲದೆ ತೆರೆದುಕೊಂಡಿತ್ತು ಮತ್ತು ಸೌಮ್ಯ ಮಾತ್ರವಲ್ಲದೆ ಸಂಜಯ್ನ ಪೋಷಕರು ಮತ್ತು ಸಹೋದರಿಯರು ಒಳಗೆ ಬಂದರು. ವಾಸ್ತವವಾಗಿ ಸಂಜಯ್ನ ಫೋನ್ನಲ್ಲಿನ ವಿಡಿಯೋದಿಂದ ದಿಗ್ಭ್ರಮೆಗೊಂಡ ಸೌಮ್ಯ ಆ ರಾತ್ರಿ ತನ್ನ ನಾದನಿಯ ಮನೆಯಿಂದ ಹೊರಡಲು ಪ್ರಾರಂಭಿಸಿದಳು. ಅವರು ಏಕೆ ಹೊರಟು ಹೋದರು ಎಂದು ಕೇಳಿದಾಗ ಸೌಮ್ಯ ಎಲ್ಲರಿಗೂ ಒಬ್ಬೊಬ್ಬರಾಗಿ ಹೇಳಿದಳು. ಇದನ್ನು ಕೇಳಿದ ಎಲ್ಲರೂ ಅವಳೊಂದಿಗೆ ಹಿಂತಿರುಗಿದರು. ಸೌಮ್ಯ ಎಲ್ಲರಿಗೂ ಸತ್ಯವನ್ನು ಹೇಳಿ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾಳೆ ಎಂದು ಪ್ರಿಯಾಗೆ ತಿಳಿದಿರಲಿಲ್ಲ. ಒಳಗಿನ ದೃಶ್ಯವನ್ನು ನೋಡಿದಾಗ ಅವರ ಮೇಲೆ ಒಂದು ಬೆಟ್ಟ ಬಿದ್ದಂತೆ ಭಾಸವಾಯಿತು ಮತ್ತು ಪ್ರಿಯಾಳ ಕಣ್ಣುಗಳು ಬಾಗಿಲಿನ ಮೇಲೆ ಬಿದ್ದ ತಕ್ಷಣ ಅವಳು ಕರೆಂಟ್ ಹೊಡೆದ ಆಘಾತದಂತೆ ಸಂಜಯ್ನಿಂದ ದೂರ ಸರಿದು ಬೇಗನೆ ತನ್ನನ್ನು ಮುಚ್ಚಿಕೊಳ್ಳಲು ಪ್ರಾರಂಭಿಸಿದಳು. ನಾನು ಏನು ಮಾಡಲಿಲ್ಲ, ಅವಳು ಭಯದಿಂದ ನಡುಗುತ್ತಾ ಇದನ್ನೆಲ್ಲ ಹೇಳಿದಳು. ಸಂಜಯ್ ಸ್ವತಃ ನನ್ನ ಹತ್ತಿರ ಬಂದನು. ಅವನು ನನ್ನನ್ನು ಸೌಮ್ಯ ಎಂದು ಭಾವಿಸಿ ನನ್ನ ಮೇಲೆ ಬಲವಂತವಾಗಿ ಹೇರಲು ಪ್ರಾರಂಭಿಸಿದನು. ನಾನು ಸೌಮ್ಯ ಅಲ್ಲ ಎಂದು ನಾನು ಅವನಿಗೆ ಹೇಳಿದೆ. ಅವಳು ಕಣ್ಣುಗಳಲ್ಲಿ ನಕಲಿ ಕಣ್ಣೀರಿನೊಂದಿಗೆ ಇದೆಲ್ಲ ಬೇಗನೆ ಹೇಳಿದಳು. ಆಗ ಸಂಜಯ್ನ ಸಹೋದರಿ ಮುಂದೆ ಬಂದು ಅವನ ಮುಖವನ್ನು ಕೆಂಪಾಗಿಸುವ ಮೂಲಕ ಬಲವಾಗಿ ಹೊಡೆದಳು. ಸಂಜಯ್ನ ತಂಗಿ ಒಂದರ ನಂತರ ಒಂದನ್ನು ಪ್ರಿಯಾಗೆ ಹೊಡೆಯುತ್ತಲೇ ಇದ್ದಳು. ನೀನು ಮನೆ ಮುರಿಯುವ ಹೆಣ್ಣು, ನಮಗೆ ನಮ್ಮ ಅಣ್ಣನ ಪರಿಚಯವಿಲ್ಲವೇ? ಇದಕ್ಕೆಲ್ಲ ನೀನು ಮೂಲ. ನೀನು ಇಲ್ಲಿ ವಾಸಿಸಲು ಏಕೆ ಬಂದಿರುವೆ? ಅವಳು ಅವಳ ಕೂದಲನ್ನು ಹಿಡಿದುಕೊಂಡು ತಲೆಯಲ್ಲಾಡಿಸುವಂತೆ ಮಾಡಿದಳು. ನನ್ನನ್ನು ನಂಬು, ನಾನು ಏನೂ ಮಾಡಿಲ್ಲ, ಇದರಲ್ಲಿ ನಂದೇನೂ ತಪ್ಪಿಲ್ಲ. ಇಲ್ಲಿ ನನ್ನ ಹತ್ತಿರ ಬಂದವನು ಸಂಜಯ್ ಎಂದು ಹೇಳಿ ಅವನನ್ನು ದೂರ ತಳ್ಳಿದಳು. ಸಂಜಯ್ ಒಂದು ಬದಿಗೆ ಸರಿದ. ಅವನ ಮಾದಕತೆ ಹೆಚ್ಚಾಗಿತ್ತು. ಅವನ ಹೆತ್ತವರು ಇದನ್ನು ನೋಡಿ ಸಹಿಸಲಾಗದೆ ಕೋಪದಿಂದ ಕಿರುಚುತ್ತಾ ಕೋಣೆಯಿಂದ ಹೊರಟು ಹೋಗಿದ್ದರು. ಸೌಮ್ಯ ಸಂಜಯ್ನತ್ತ ಕಲ್ಲಿನಂತೆ ದಿಟ್ಟಿಸಿದಳು. ಸಂಜಯ್ನ ಸಹೋದರಿ ಒಂದು ಜಗ್ ನೀರನ್ನು ತಂದು ಅವನ ಮುಖದ ಮೇಲೆ ಸುರಿದಳು. ಸಂಜಯ್ ಇದ್ದಕ್ಕಿದ್ದಂತೆ ಪ್ರಜ್ಞೆ ಮರಳಿ ಕಣ್ಣುಗಳನ್ನು ಉಜ್ಜುತ್ತಾ ಕೇಳಿದನು, ಇಲ್ಲಿ ಏನಾಗುತ್ತಿದೆ? ನೀವೆಲ್ಲರೂ ಏಕೆ ಒಗ್ಗೂಡಿದ್ದೀರಿ? ಅವನು ನೋವಿನಿಂದ ನೋಯುತ್ತಿದ್ದ ತಲೆಯನ್ನು ಹಿಡಿದು ಕೇಳಿದನು. ಪ್ರಿಯಾ ಪಕ್ಕದಲ್ಲಿ ಸ್ವಲ್ಪ ಬಟ್ಟೆ ಧರಿಸಿ ಕುಳಿತಿದ್ದನ್ನು ನೋಡಿ ಅವನು ಆಘಾತಗೊಳಗಾದನು. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಮತ್ತು ಅದು ಕೂಡ ಈ ಸ್ಥಿತಿಯಲ್ಲಿ ನನ್ನೊಂದಿಗೆ? ಅವನು ಕೋಪದಿಂದ ಅವಳನ್ನು ದಿಟ್ಟಿಸುತ್ತಾ ಹೇಳಿದನು. ಅವನ ಕಣ್ಣುಗಳು ಅವನ ಮೇಲೆ ಬಿದ್ದಾಗ ಮತ್ತು ಅವನು ಎಲ್ಲರನ್ನು ನೋಡಿದಾಗ ಅವನು ಎದ್ದು ನಿಂತು ತನ್ನ ಹೆಂಡತಿ ಸೌಮ್ಯಳನ್ನು ನೋಡಿದನು. ಅವಳು ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಎಲ್ಲವೂ ಇತ್ತು, ಮುರಿದ ನಂಬಿಕೆಯ ನೋವು ಮತ್ತು ಪ್ರೀತಿಯ ದುಃಖ. ಸಂಜಯ್ ತನ್ನನ್ನು ವಿವರಿಸಲು ಆತಂಕದಿಂದ ಅವಳ ಕಡೆಗೆ ಹೋದನು. ಆದರೆ ಸೌಮ್ಯ ತಲೆಯಲ್ಲಾಡಿಸುತ್ತಾ ಹಿಂದೆ ಸರಿಯುತ್ತಲೇ ಇದ್ದಳು. ನಾನು ನಿನ್ನನ್ನು ದ್ವೇಷಿಸುತ್ತೇನೆ. ನೀನು ನನಗೆ ಹೇಗೆ ಮಾಡಲು ಸಾಧ್ಯವಾಯಿತು? ನೀನು ನನಗೆ ಮೋಸ ಮಾಡುತ್ತಲೇ ಇದ್ದೆ. ನಾನು ತುಂಬ ಚಿಕ್ಕವಳೆಂದು ಮತ್ತು ಇನ್ನೂ ಈ ಥರ ಹುಡುಗಿಯರೊಂದಿಗೆ ಮೋಜು ಮಾಡುತ್ತಿದ್ದೇನೆ ಎಂದು ಹೇಳುತ್ತಾ
ನಿನ್ನ ಪ್ರೀತಿಗೆ ನಾಚಿಕೆ, ನಿನ್ನ ಆಯ್ಕೆ, ಹೀಗೆ ಹೇಳುತ್ತಾ ಅವಳು ಸಂಜಯ್ನ ಮುಖಕ್ಕೆ ಬಲವಾಗಿ ಹೊಡೆದು ತನ್ನ ಕೋಣೆಗೆ ಹೋದಳು. ಅಷ್ಟರಲ್ಲಿ ಸಂಜಯ್ನ ತಂಗಿ ಪ್ರಿಯಾಳ ಕೂದಲನ್ನು ಹಿಡಿದು ಮನೆಯಿಂದ ಹೊರಗೆ ಎಳೆದಳು. ಪ್ರಿಯಾ ಅಳುತ್ತಾ ಅವಳು ನನ್ನ ಎಲ್ಲ ಬಟ್ಟೆಗಳನ್ನೆಲ್ಲ ಕೊಡಿ ಎಂದು ಕಿರುಚುತ್ತಿದ್ದಳು. ಆದರೆ ಅವರು ಅವಳನ್ನು ನಿರ್ಲಕ್ಷಿಸಿ ಹೊರಗೆ ಎಸೆದರು. ಅಷ್ಟರಲ್ಲಿ ಸಂಜಯ್ ತನ್ನ ಹೆತ್ತವರ ಮುಂದೆ ತಲೆ ಕೆಳಗಾಗಿ ಕುಳಿತಿದ್ದ. ಅವನ ತಲೆ ನಾಚಿಕೆಯಿಂದ ಬಿತ್ತು. ಅವನು ಎದ್ದು ನಿಲ್ಲಲು ಸಾಧ್ಯವಾಗಲಿಲ್ಲ. ಅವನ ತಂದೆ ಮುಂದೆ ಬಂದು ಅವನ ಮುಖಕ್ಕೆ ಹೊಡೆದರು ಮತ್ತು ಅವನ ತಾಯಿಯು ಅದೇ ರೀತಿ ಮಾಡಿದಳು. ನಿನ್ನನ್ನು ನಮ್ಮ ಮಗ ಎಂದು ಕರೆಯಲು ನಮಗೆ ನಾಚಿಕೆಯಾಗುತ್ತದೆ. ನಿನ್ನ ಮೌಲ್ಯಗಳನ್ನು ಮರೆಯಲು ನಾವು ನಿನ್ನನ್ನು ನಗರಕ್ಕೆ ಕಳುಹಿಸಲಿಲ್ಲ. ಒಂದು ಹೆಣ್ಣು ಮಗಳ ಜೀವನವನ್ನು ಹಾಳು ಮಾಡಲು ಮತ್ತು ಇನ್ನೊಬ್ಬ ಹೆಣ್ಮಗಳಿಗೆ ದ್ರೋಹ ಮಾಡಲು ನಾವು ನಿನ್ನನ್ನು ಬೆಳೆಸಿದ್ದೇವೆಯೇ? ನೀನು ನಮ್ಮ ಮಗ ಎಂದು ನಮಗೆ ವಿಷಾದವಿದೆ. ಹೀಗೆ ಹೇಳುತ್ತಾ ಅವರಿಬ್ಬರು ತಮ್ಮ ಕೋಣೆಯಲ್ಲಿ ಹೋಗಿ ಒಳಗಿನಿಂದ ಬೀಗ ಹಾಕಿಕೊಂಡರು. ಅವರ ಹಿಂದೆ ಸಂಜಯ್ ತಾನು ಹೀಗೆ ಏಕೆ ಮಾಡಿದೆ ಎಂದು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಿದ್ದನು. ಸಂಜಯ್ಗೆ ಮಾದಕ ವಸ್ತು ಸೇವಿಸಲು ಅವನು ಯಾಕೆ ಹತ್ತಿರ ಬಂದನು? ಅವನು ಅವಳನ್ನು ತನ್ನ ಕೋಣೆಗೆ ಬಿಡದಿದ್ದರೆ ಅವಳು ಅವನನ್ನು ಮೋಸ ಮಾಡುತ್ತಿರಲಿಲ್ಲ, ಅಥವಾ ಅವನು ಸೌಮ್ಯ ಎಂದು ಭಾವಿಸಿ ಅವನು ಅವಳ ಬಳಿಗೆ ಹೋಗುತ್ತಿರಲಿಲ್ಲ. ಎಲ್ಲವೂ ತಪ್ಪಾಗಿತ್ತು. ಅವನು ತನ್ನ ಕೋಣೆಗೆ ಹೋದಾಗ ಸೌಮ್ಯ ಅಲ್ಲಿರಲಿಲ್ಲ. ಅವಳು ಗೆಸ್ಟ್ ರೂಮಿಗೆ ಹೋಗಿದ್ದಳು. ಅವನು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದನು. ಅವಳು ಬಾಗಿಲು ತಟ್ಟುತ್ತಲೇ ಇದ್ದನು. ಆದರೆ ಸೌಮ್ಯ ಅದನ್ನು ತಡೆಯಲಿಲ್ಲ. ದಯವಿಟ್ಟು ಸೌಮ್ಯ, ಬಾಗಿಲು ತೆಗಿ. ಸೌಮ್ಯ, ನನ್ನನ್ನು ಕ್ಷಮಿಸು ಕ್ಷಮಿಸು ಎಂದು. ನಾನು ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ, ಅವನು ಕಣ್ಣೀರಿಡುತ್ತಾ ಹೇಳಿದನು. ಅವನು ರಾತ್ರಿ ಇಡೀ ಅವಳ ಕೋಣೆಯ ಹೊರಗೆ ಕುಳಿತಿದ್ದನು. ಸೌಮ್ಯ ಒಳಗೆ ಅಳುತ್ತಿದ್ದಳು. ಸಂಜೆ ಹೊರಗೆ ಬೆಳಿಗ್ಗೆ ಸೌಮ್ಯ ತನ್ನ ಕೋಣೆಯಿಂದ ಹೊರಬಂದಾಗ ಸಂಜಯ್ ಗಾಬರಿಯಿಂದ ಎಚ್ಚರಗೊಂಡನು. ನನ್ನ ಮಾತು ಕೇಳು ಸೌಮ್ಯ, ನನ್ನನ್ನು ನೋಡು. ನಾನು ಏನನ್ನು ಮಾಡಲಿಲ್ಲ. ನನ್ನ ರಸಿಕತೆಯನ್ನು ಹೆಚ್ಚಿಸಿದ್ದು ಅವಳೇ. ಅವನು ಅವಳನ್ನು ಮನವೊಲಿಸಲು ಪ್ರಯತ್ನಿಸಿದನು. ಸಂಜಯ್ನನ್ನು ನಿರ್ಲಕ್ಷಿಸಿ ಸೌಮ್ಯ ಅವನ ಪಕ್ಕದಲ್ಲೇ ನಡೆದಳು. ಅವಳು ನಿಲ್ಲುವುದು ಅಗತ್ಯವೆಂದು ಭಾವಿಸಲಿಲ್ಲ. ಸಂಜಯ್ ತನಗೆ ಸಮಯ ಕೊಡದೆ ಕಾರಣ ಸೌಮ್ಯಗೆ ತನ್ನ ಅಮೂಲ್ಯ ಸಮಯದಲ್ಲಿ ಅವನಿಗಾಗಿ ಸಮಯವಿರಲಿಲ್ಲ. ಸಂಜಯ್ನನ್ನು ಹೇಗೆ ಚಡಪಡಿಸಬೇಕೆಂದು ಅವಳು ಈಗಾಗಲೇ ಎಚ್ಚರಿಕೆಯಿಂದ ಯೋಚಿಸಿದಳು. ಆದ್ದರಿಂದ ಅವಳು ಸದ್ದಿಲ್ಲದೆ ಕೆಳಗೆ ಹೋಗಿ ಎಲ್ಲರಿಗೂ ಉಪಹಾರವನ್ನು ಸಿದ್ಧಪಡಿಸಲು ಪ್ರಾರಂಭಿಸಿದಳು. ಅವಳ ನಾದಿನಿ ಕೂಡ ಮೌನವಾಗಿ ಅವಳನ್ನು ನೋಡುತ್ತಿದ್ದಳು. ಅವಳು ಉಪಹಾರವನ್ನು ಬಡಿಸಿ ಅವರ ಪಕ್ಕದಲ್ಲಿ ಕುಳಿತಾಗ ಅವಳ ನಾದಿನಿ, ನೀನು ಚೆನ್ನಾಗಿದ್ದೀಯಾ ತಾನೆ ಎಂದು ಕೇಳಿದಾಗ ಸೌಮ್ಯ ತಲೆಯಲ್ಲಾಡಿಸಿದಳು. ಸ್ವಲ್ಪ ಸಮಯದ ನಂತರ ಸಂಜಯ್ ಕೂಡ ಉಪಹಾರಕ್ಕೆ ಇಳಿದು ಆಹಾರದಲ್ಲಿ ನಿರತರಾಗಿರುವ ಎಲ್ಲರನ್ನೂ ರಹಸ್ಯವಾಗಿ ನೋಡುತ್ತಿದ್ದನು. ಇದ್ದಕ್ಕಿದ್ದಂತೆ ಸೌಮ್ಯಳ ಧ್ವನಿ ಕೇಳಿತು. ನಾನು ಇಂದು ಮಾರ್ಕೆಟಿಗೆ ಹೋಗಬೇಕು. ನೀವು ನನ್ನನ್ನು ಕರೆದುಕೊಂಡು ಹೋಗುತ್ತೀರಾ? ಅವಳು ತನ್ನ ನಾದನಿಯನ್ನು ನೋಡುತ್ತಾ ಕೇಳಿದಳು. ಅವಳು ಯಾರೊಂದಿಗಾದರೂ ಏನನ್ನಾದರೂ ಕೇಳಿದ್ದು ಇದೇ ಮೊದಲ ಬಾರಿಯಾಗಿರಬಹುದು. ಅವಳ ನಾದಿನಿ, ಸರಿ, ಹೋಗೋಣ ನಡಿ ಎಂದಳು. ನಾವು ಇವತ್ತು ಹೊರಡುತ್ತಿದ್ದೇವೆ ಮತ್ತು ರಾತ್ರಿ ತಡವಾಗಿ ಮನೆಗೆ ಬರುತ್ತೇವೆ. ಅದರೊಂದಿಗೆ ಅವಳು ಸೌಮ್ಯಳನ್ನು ಕರೆದುಕೊಂಡು ಹೋದಳು. ಅವಳು ಇದನ್ನು ತನ್ನ ಸಹೋದರನಿಗೆ ತೋರಿಸಲು ಪ್ರಯತ್ನಿಸುತ್ತಿದ್ದಳು. ಬೆಳಿಗ್ಗೆಯಿಂದ ಸಂಜೆ ಆಯಿತು, ಆದರೆ ಅವಳು ಹಿಂತಿರುಗಲಿಲ್ಲ. ಸಂಜೆ ಈಗ ತುಂಬ ಚಿಂತಿತನಾಗಿದ್ದನು. ಅವನು ಇಂದು ಕಚೇರಿಗೆ ಕೂಡ ಹೋಗಿರಲಿಲ್ಲ. ಇಷ್ಟೆಲ್ಲ ಆದ ನಂತರ ಅವನು ಹೇಗೆ ಹೋಗಲು ಸಾಧ್ಯ? ಅವನ ಹೃದಯವು ಚಂಚಲವಾಗಿತ್ತು. ಅವನು ಸೌಮ್ಯಳ ಬಗ್ಗೆ ಯೋಚಿಸುತ್ತಲೇ ಇದ್ದನು. ಅವಳು ತನ್ನ ಬಗ್ಗೆ ಏನು ಯೋಚಿಸುತ್ತಿರಬಹುದು ಎಂದು ಆಶ್ಚರ್ಯಪಟ್ಟನು. ಬಾಗಿಲಿನ ಕಡೆಗೆ ನೋಡಿದಾಗ ಅವನು ಆಶ್ಚರ್ಯಚಕಿತನಾದನು. ಅಲ್ಲಿ ತನ್ನ ತಂಗಿಯೊಂದಿಗೆ ನೋಡಿದ ಹುಡುಗಿ ಖಂಡಿತವಾಗಿಯೂ ಸೌಮ್ಯಳೇನಾ? ಆದರೆ ಅವಳು ಏಕೆ ತುಂಬ ವಿಭಿನ್ನವಾಗಿ ಕಾಣುತ್ತಿದ್ದಳು? ಸೌಮ್ಯ ತನ್ನ ಉದ್ದನೆಯ ಕೂದಲನ್ನು ಭುಜದವರೆಗೆ ಕತ್ತರಿಸಿದಳು. ಸ್ಟೈಲಿಶ್ ಆಗಿ ಕತ್ತರಿಸಿದ ಕೂದಲು ಅವಳ ಮುಖದಲ್ಲಿ ಸುಂದರವಾಗಿ ಕಾಣುತ್ತಿತ್ತು. ಬ್ಯೂಟಿ ಪಾರ್ಲರ್ನಲ್ಲಿ ಮೇಕಪ್ ಮಾಡಿದ ನಂತರ ಅವಳ ಮುಖ ಇನ್ನಷ್ಟು ಹೊಳೆಯುತ್ತಿತ್ತು ಮತ್ತು ಅವಳು ಸಣ್ಣ ಶರ್ಟ್ ಮತ್ತು ಪಟಿಯಾಲ ಸಲ್ವಾರ್ನಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ತುಂಬ ರೂಪಾಂತರಗೊಂಡಿರುವುದನ್ನು ನೋಡಿ ಸಂಜಯ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವನು ಅವಳನ್ನು ಸಮೀಪಿಸಲು ಪ್ರಯತ್ನಿಸಿದನು, ಆದರೆ ಸೌಮ್ಯ ಅವನನ್ನು ನಿರ್ಲಕ್ಷಿಸಿ ಅಲ್ಲಿಂದ ಹೊರಟು ಹೋದಳು. ಅವನ ತಂಗಿ ನಗುತ್ತಾ ತನ್ನ ಹೆತ್ತವರನ್ನು ಭೇಟಿಯಾಗಿ ತನ್ನ ಮನೆಗೆ ಹೊರಟು ಹೋದಳು. ಆ ರಾತ್ರಿ ಅವನು ತನ್ನ ಕೋಣೆಗೆ ಹೋದಾಗ ಸೌಮ್ಯ ಇನ್ನೂ ಅಲ್ಲಿ ಇರಲಿಲ್ಲ. ಅವನು ಗೆಸ್ಟ್ ರೂಮಿಗೆ ಹೋಗಲು ಪ್ರಯತ್ನಿಸಿದನು, ಆದರೆ ಬಾಗಿಲು ಲಾಕ್ ಆಗಿತ್ತು. ಅದು ಅವನಿಗೆ ಅಸ್ವಸ್ಥತೆಯನ್ನುಂಟು ಮಾಡಿತು. ಇದು ಪ್ರತಿದಿನ ನಡೆಯಲು ಪ್ರಾರಂಭಿಸಿತು. ಅವಳು ಸಂಪೂರ್ಣವಾಗಿ ಸುಂದರವಾಗಿ ರೆಡಿಯಾಗಿ ಅವನ ಪಕ್ಕದಲ್ಲಿ ನಂದನೆ ಹಾದು ಹೋಗುತ್ತಿದ್ದಳು ಮತ್ತು ಅವನು ಅವಳನ್ನು ಮುಟ್ಟುವ ಹಂಬಲವನ್ನು ಅನುಭವಿಸುತ್ತಿದ್ದನು. ಆದರೆ ಅವಳು ಅವನನ್ನು ನೋಡದೆಯೇ ಹಾದು ಹೋಗುತ್ತಿದ್ದಳು ಮತ್ತು ಸಂಜಯ್ ಅವಳ ಕೋಪವನ್ನು ನಿಗ್ರಹಿಸುತ್ತಿದ್ದನು. ಅವನು ಅವಳ ಹತ್ತಿರ ಹೋಗಲು ಹಾತೊರೆಯುತ್ತಿದ್ದನು, ಆದರೆ
ಅವಳು ಅವನನ್ನು ನೋಡುತ್ತಿರಲಿಲ್ಲ. ಹೀಗೆ 1 ತಿಂಗಳು ಕಳೆದವು. ಈಗ ಸಂಜಯ್ ಚಂಚಲ ಮೀನಿನಂತೆ ಸೌಮ್ಯಳ ಹತ್ತಿರ ಇರಲು ಹಾತೊರೆಯುತ್ತಿದ್ದ. ಒಂದು ದಿನ ಅವನು ಉಪಹಾರಕ್ಕೆ ಹೋದಾಗ ಅವನ ಹೆತ್ತವರು ಮೇಜಿನ ಬಳಿ ಇರಲಿಲ್ಲ. ಖಂಡಿತ ಅವರು ಬೇಗನೆ ಉಪಹಾರ ಮುಗಿಸಿ ಹೊರಟು ಹೋಗಿದ್ದರು. ಸ್ವಲ್ಪ ಸಮಯದ ನಂತರ ಸೌಮ್ಯ ತನ್ನ ಸ್ಕಾರ್ಫ್ ಅನ್ನು ಬೀಸುತ್ತಾ ಅಡುಗೆ ಮನೆಯಿಂದ ಹೊರಬಂದಳು. ಅವಳು ಸಂಜಯ್ ಮುಂದೆ ಬಾಗಿ ಆಹಾರವನ್ನು ಇಟ್ಟಳು. ಅವಳ ಶರ್ಟ್ ಆಳವಾದ ಕುತ್ತಿಗೆಯನ್ನು ಹೊಂದಿತ್ತು. ಸಂಜಯ್ ಅಗಲವಾದ ಕಣ್ಣುಗಳಿಂದ ನೋಡಲು ಶುರು ಮಾಡಿದನು. ಸೌಮ್ಯ ಯಾವ ರೀತಿಯ ಉಡುಗೆ ಧರಿಸಿದ್ದಳು? ಮೊದಲು ಸೌಮ್ಯಳ ಶರ್ಟ್ಗಳು ಕುತ್ತಿಗೆಯವರೆಗೆ ಇರುತ್ತಿದ್ದವು. ಆದರೆ ಇಂದು ಅವಳ ಕುತ್ತಿಗೆಯನ್ನು ನೋಡಿದಾಗ ಸಂಜಯ್ಗೆ ಆತಂಕವಾಯಿತು. ಅವಳ ತೆರೆದ ನಾಡಿ ಮಿಡಿತವನ್ನು ನೋಡಿ ಅವನು ತನ್ನ ಒಣಗಿದ ತುಟಿಗಳನ್ನು ನೆಕ್ಕಿದನು. ಅದು ಅವನ ಬಾಯಾರಿಕೆಯನ್ನು ಹೆಚ್ಚಿಸಿತ್ತು. ಅವನ ಹೃದಯವು ಅವಳ ಹತ್ತಿರ ಇರಲು ಹಾತೊರೆಯಿತು. ಅವನು ಸೌಮ್ಯಳನ್ನು ನೋಡಲು ಪ್ರಯತ್ನಿಸಿದನು. ಆದರೆ ಅವಳು ಈಗಾಗಲೇ ಉಪಹಾರವನ್ನು ಟೇಬಲ್ ಮೇಲೆ ಇಟ್ಟು ಸೊಂಟವನ್ನು ಅಲ್ಲಾಡಿಸುತ್ತಾ ಹೊರಟು ಹೋದಳು. ಸಂಜಯ್ ಅವಳ ಪ್ರತಿಯೊಂದು ತೂಕಾಡುವ ಚಲನೆಯನ್ನು ತೀವ್ರವಾಗಿ ಗಮನಿಸುತ್ತಿದ್ದನು. ಆ ಮಧ್ಯಾಹ್ನ ಅವನು ಕೆಲಸ ಮುಗಿಸಿ ಬೇಗನೆ ಮನೆಗೆ ಮರಳಿದನು. ಸೌಮ್ಯ ಅವನಿಗೆ ಆಹಾರವನ್ನು ಬಡಿಸುತ್ತಿರುವಾಗ ಅವಳು ಅವನಿಗೆ ಹಲವಾರು ಬಾರಿ ತನ್ನ ಎಲ್ಲವನ್ನು ತೋರಿಸಿದಳು. ಅದು ಅವನನ್ನು ಆತಂಕಕ್ಕೆ ಒಳಪಡಿಸಿತು. ಇದು ದಿನಗಟ್ಟಲೆ ನಡೆಯುತ್ತಿತ್ತು. ಅವನು ಅದನ್ನು ಪ್ರತಿದಿನ ಅನುಭವಿಸುತ್ತಿದ್ದನು. ಆದರೆ ಅವಳು ಇನ್ನು ಮುಂದೆ ಕಾಳಜಿ ವಹಿಸದ ಕಾರಣ ಅವಳೊಂದಿಗೆ ಮಾತನಾಡಲು ಅಥವಾ ಏನನ್ನು ಹೇಳಲು ಅವನಿಗೆ ಧೈರ್ಯವಿರಲಿಲ್ಲ. ಇದು ಅವನಿಗೆ ತುಂಬಾ ನೋವುಂಟು ಮಾಡಿತು. ಅವನು ಅವಳಲ್ಲಿ ಲೆಕ್ಕವಿಲ್ಲದಷ್ಟು ಬಾರಿ ಕ್ಷಮೆಯಾಚಿಸಿದನು. ಆದರೆ ಅವಳು ತಲೆ ಅಲ್ಲಾಡಿಸಿ ತನ್ನ ಮಾತುಗಳು ಮುಖ್ಯವಲ್ಲ ಎಂಬಂತೆ ಹೊರಟು ಹೋಗುತ್ತಿದ್ದಳು. ಈಗ ಅವನು ಬಾಯಾರಿದ ವ್ಯಕ್ತಿಯಂತೆ ಅಲೆದಾಡುತ್ತಿದ್ದನು. ಒಂದು ದಿನ ನೆಲದ ಮೇಲೆ ಜಾರುವ ನೀರಿನ ಕಾರಣದಿಂದಾಗಿ ಸೌಮ್ಯ ಜಾರಿ ಬಿದ್ದು ನೇರವಾಗಿ ಸಂಜಯ್ನ ಮಡಿಲಲ್ಲಿ ಬಂದು ಬಿದ್ದಳು. ನನ್ನನ್ನು ಹೋಗಲು ಬಿಡಿ ಎಂದು ಅವಳು ಮೆಲ್ಲನೆ ಹೇಳಿದಳು. ಆದರೆ ಸಂಜಯ್ ಅವಳ ಮೃದುತ್ವದಲ್ಲಿ ಎಷ್ಟು ಕಳೆದು ಹೋಗಿದ್ದನೆಂದರೆ ಅವನು ಅವಳ ತುಟಿಗಳ ಕಡೆಗೆ ವಾಲುತ್ತಿದ್ದನೆಂದು ಅವನಿಗೆ ತಿಳಿದಿರಲಿಲ್ಲ. ಸೌಮ್ಯ ಅವನನ್ನು ಹಿಂದಕ್ಕೆ ತಳ್ಳಲು ಪ್ರಾರಂಭಿಸಿದಳು. ಆದರೆ ಅದು ಅವಳ ಶಕ್ತಿಗೆ ಮೀರಿತ್ತು. ಅವನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವನು ಅವಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಇದ್ದಕ್ಕಿದ್ದಂತೆ ಸೌಮ್ಯ ಅವನ ತುಟಿಗಳನ್ನು ಕಚ್ಚಿಕೊಂಡಳು. ಆದ್ದರಿಂದ ಅವನು ನರಳುತ್ತಾ ಅವಳನ್ನು ಬಿಟ್ಟು ಬಿಟ್ಟನು. ನನ್ನನ್ನು ನಿಮ್ಮ ಪ್ರಿಯ ಎಂದು ಭಾವಿಸಬೇಡಿ. ಇದರ ಬಗ್ಗೆ ಎಚ್ಚರದಿಂದಿರಿ. ಸೌಮ್ಯ ಅವನನ್ನು ಪ್ರಿಯಾಳ ಬಗ್ಗೆ ಅಪಹಾಸ್ಯ ಮಾಡಿದ್ದಳು. ಸಂಜಯ್ ತನ್ನ ಕೋಪವನ್ನು ಹತ್ತಿಕ್ಕಿಕೊಂಡಿದ್ದನು. ಮರುದಿನ ಭಾನುವಾರ ಸಂಜಯ್ ಕೆಳಗೆ ಬಂದಾಗ ಸೌಮ್ಯ ಎಲ್ಲಿಯೂ ಕಾಣಿಸಲಿಲ್ಲ. ಅವನು ಇಡೀ ಮನೆಯನ್ನು ಹುಡುಕಿದನು. ಆದರೆ ಅವಳು ಎಲ್ಲಿಯೂ ಕಾಣಿಸಲಿಲ್ಲ. ಈಗ ಸಂಜಯ್ ಅವಳ ಕಡೆಗೆ ಆಕರ್ಷಿತನಾಗಿದ್ದಾನೆ. ಹಾಗಾದರೆ ಅವಳು ಅವನನ್ನು ಏಕೆ ಹಿಂಸಿಸುತ್ತಿದ್ದಳು? ಅವನಿಗೆ ತನ್ನ ಹೆತ್ತವರನ್ನು ಕೇಳುವ ಧೈರ್ಯವಿರಲಿಲ್ಲ. ಅವನು ದುಃಖಿತ ಮುಖದೊಂದಿಗೆ ಕುಳಿತಿದ್ದನು. ಹಲವು ಗಂಟೆಗಳು ಕಳೆದವು. ಮಧ್ಯಾಹ್ನ ಅವನು ತನ್ನ ತಾಯಿಯನ್ನು ಸೌಮ್ಯ ಎಲ್ಲಿದ್ದಾಳೆ ಎಂದು ಕೇಳಿದಾಗ ಅವನು ಅವಳನ್ನು ನೆನಪಿಸಿಕೊಂಡನು. ಅವಳು ನಿನ್ನ ಹೆಂಡತಿ ಎಂದು ನಿನಗೆ ನೆನಪಿದೆಯೇ ವಾ ಎಂದಳು. ತಾಯಿಯ ಮುದಲಿಕೆಗೆ ಅವನು ತಲೆ ಕಚ್ಚಿಕೊಂಡನು. ಅವಳು ಹೊರಗಡೆ ತಿರುಗಾಡಲು ಹೋಗಿದ್ದಾಳೆ. ತಾನಾಗಿಯೇ ಹಿಂತಿರುಗುತ್ತಾಳೆ. ಅವಳ ಕಳಪೆ ಮುಖವನ್ನು ನೋಡಿ ಅವನ ತಾಯಿ ಮಾತನಾಡಲು ಪ್ರಾರಂಭಿಸಿದಳು. ಯಾರೊಂದಿಗೆ ಎಂದು ಸಂಜಯ್ ಕಣ್ಣುಗಳನ್ನು ಕಿರಿದಾಗಿಸುತ್ತಾ ಕೇಳಿದನು. ಅವಳು ಮನೆಗೆ ಬಂದ ಮೇಲೆ ನೀನೇ ಕೇಳಿಕೊ ಎಂದು ಹೇಳಿ ಅವನ ತಾಯಿ ಅಲ್ಲಿಂದ ಹೊರಟು ಹೋದಳು. ಸಂಜಯ್ ಸೌಮ್ಯಳಿಗಾಗಿ ಆತಂಕದಿಂದ ಕಾಯುತ್ತಿದ್ದನು. ರಾತ್ರಿ 9 ಗಂಟೆ ಆಗಿತ್ತು ಮತ್ತು ಸಂಜಯ್ ತುಂಬಾನೇ ಅಸಮಾಧಾನಗೊಂಡಿದ್ದನು. ಇದ್ದಕ್ಕಿದ್ದಂತೆ ಒಂದು ಕಾರ್ ಗೇಟು ಬಳಿ ಬಂದು ನಿಂತಿತ್ತು ಮತ್ತು ಅವರಿಬ್ಬರು ಹೊರಬಂದರು. ಕೋಪದಿಂದ ತುಂಬಿದ ಸಂಜಯ್ ಸೌಮ್ಯಗಾಗಿ ಕಾಯುತ್ತಿದ್ದನು. ಅವಳು ರಾತ್ರಿ ತಡವಾಗಿ ಒಬ್ಬ ಹುಡುಗನೊಂದಿಗೆ ಬರುವುದನ್ನು ನೋಡಿ ಅವನ ಕೋಪವು ನಿಯಂತ್ರಣ ತಪ್ಪಿತ್ತು ಮತ್ತು ಅವನು ಅವಳ ಬಳಿಗೆ ಧಾವಿಸಿದನು. ಬೆಳಿಗ್ಗೆಯಿಂದ ನೀನು ಎಲ್ಲಿದ್ದೀಯಾ? ನೀನು ನನ್ನ ಕರೆಗಳನ್ನು ಸ್ವೀಕರಿಸಲಿಲ್ಲ. ನನ್ನ ಮೆಸೇಜ್ಗಳಿಗೆ ನೀನು ಪ್ರತಿಕ್ರಿಯಿಸಲಿಲ್ಲ. ನಂತರ ನಿನ್ನ ಫೋನ್ ಕೂಡ ಆಫ್ ಮಾಡಿದ್ದೀಯಾ? ನನಗೆ ಏಕೆ ಎಂದು ತಿಳಿಯಬೇಕು ಮತ್ತು ಅವನು ಯಾರು? ನೀನು ನನಗೆ ಹೇಳ ಬಯಸುತ್ತೀಯಾ? ಇದೆಲ್ಲ ಅವನು ಸೌಮ್ಯಳಿಗೆ ಬೆದರಿಕೆಯಿಂದ ಕೇಳಿದನು. ಇಲ್ಲ ಎಂದು ಹೇಳಿದಳು. ಒಂದೇ ಪದದ ಉತ್ತರದೊಂದಿಗೆ ಸೌಮ್ಯ ಅವನ ಮುಖಕ್ಕೆ ಬಲವಾಗಿ ಹೊಡೆದಳು. ಸಂಜಯ್ ಕೋಪಗೊಂಡ. ಹುಡುಗ ಇದ್ದಕ್ಕಿದ್ದಂತೆ ನಕ್ಕನು. ಆದರೆ ಸಂಜಯ್ ತನ್ನ ಮೇಲೆ ಕೋಪಗೊಂಡ ನೋಟವನ್ನು ನೋಡಿ ಅವನು ಭಯಭೀತನಾಗಿ ಕೈಗಳನ್ನು ಮೇಲಕ್ಕೆತ್ತಿ ನಿಂತನು. ಸಂಜಯ್ ಕೋಪದಿಂದ ಕೆಂಪಾಗಿದ್ದನು. ಸೌಮ್ಯ, ನಿನಗೆ ಏನಾಗಿದೆ? ನಾನು ನಿನಗೆ ಹುಡುಗಿಯರೊಂದಿಗೆ ಮಾತ್ರ ಸ್ನೇಹ ಬೆಳೆಸು ಎಂದು ಹೇಳಿದೆ ಮತ್ತು ನೀನು ಖಂಡಿತವಾಗಿಯೂ ಬೇರೆ ಯಾವುದೇ ಹುಡುಗನೊಂದಿಗೆ ಸ್ನೇಹ ಬೆಳೆಸುವುದಿಲ್ಲ. ಹಾಗಾದರೆ ನೀನು ಆ ಅಪರಿಚಿತನೊಂದಿಗೆ ರಾತ್ರಿ ತಡವಾಗಿ ಏನು ಮಾಡುತ್ತಿದ್ದೆ? ಸಂಜಯ್ ಕೋಪದಿಂದ ಹುಡುಗನತ್ತ ನೋಡಿದನು. ಆದರೆ ನನ್ನನ್ನು ನಿರಾಕರಿಸಲು ನಿನಗೆ ಏನು ಹಕ್ಕಿದೆ ಸಂಜಯ್?
ನೀನು ನನ್ನ ತಂದೆಯೂ ಅಲ್ಲ, ನನ್ನ ಸಹೋದರನೂ ಅಲ್ಲ, ಮತ್ತು ನೀನು ನನ್ನನ್ನು ನಿನ್ನ ಹೆಂಡತಿ ಎಂದು ಕೂಡ ಪರಿಗಣಿಸುವುದಿಲ್ಲ. ಹಾಗಾಗಿ ನಾನು ಯಾವಾಗ ಬೇಕಾದರೂ ಯಾರೊಂದಿಗಾದರೂ ಹೊರಗೆ ಹೋಗಬಹುದು. ನೀನು ನನಗೆ ಹೇಳಬೇಕಾಗಿಲ್ಲ. ಮತ್ತು ಅವನ ಹೆಸರು ಪ್ರಣೀತ್, ಸೌಮ್ಯ ಹುಡುಗನ ಕಡೆಗೆ ತೋರಿಸುತ್ತಾ ಹೇಳಿದಳು. ಅವಳ ದಂಗೆಯಿಂದ ಸಂಜಯ್ ಕೋಪಗೊಂಡು ಸೌಮ್ಯಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡನು. ನೀನು ಏನು ಮಾಡುತ್ತಿದ್ದೀಯಾ? ನೀನು ಏನು ಹೇಳುತ್ತಿದ್ದೀಯಾ ಎಂದು ನಿನಗೆ ತಿಳಿದಿದೆ? ಅವನು ಸೌಮ್ಯಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಕೇಳಿದನು. ನನ್ನ ಮನಸ್ಸು ಏನು ಹೇಳುವುದು ಅದನ್ನೇ ಮಾಡುತ್ತಿದ್ದೇನೆ. ಮತ್ತು ನೀನು ಈ ಕ್ಷಣ ನಿನ್ನ ಪ್ರಿಯಾಳ ಜೊತೆಗೆ ಇರಬೇಕು. ಅವಳು ಆಕಸ್ಮಿಕವಾಗಿ ನಿನ್ನನ್ನು ನನ್ನ ಬಳಿಗೆ ಬರಲು ಹೇಗೆ ಅನುಮತಿಸಿದಳು? ನೀನು ಅವಳಿಂದ ಮುಚ್ಚಿ ನನ್ನನ್ನು ನೋಡಲು ಬರುತ್ತಿದ್ದೀಯಾ? ಏಕೆಂದರೆ ಈಗ ನೀನು ರಾತ್ರಿಯಲ್ಲಿ ಅವಳಿಗೆ ಹೆದರುತ್ತಿರಬೇಕು. ಸೌಮ್ಯ ತೀಕ್ಷ್ಣವಾಗಿ ಉತ್ತರಿಸಿದಳು. ನೀನು ಎಂಥ ಮಾತನಾಡುತ್ತಿದ್ದೀಯಾ? ನಾನು ಅವಳನ್ನು ಏಕೆ ಕೇಳಬೇಕು? ಮತ್ತು ಅವಳು ನಮ್ಮ ನಡುವೆ ಹೇಗೆ ಬಂದಳು? ನಾನು ಅವಳನ್ನು ಮನೆಯಿಂದ ಹೊರಗೆ ಹಾಕಿದೆ. ನೀನು ಮರೆತಿದ್ದೀಯಾ? ಅಂದಿನಿಂದ ನಾನು ಅವಳನ್ನು ನೋಡೇ ಇಲ್ಲ. ಮತ್ತು ಬೆಳಗ್ಗೆಯಿಂದ ನಾನು ನಿನಗಾಗಿ ಇಲ್ಲಿ ಒಬ್ಬಂಟಿಯಾಗಿ ಕಾಯುತ್ತಿದ್ದೇನೆ. ಮತ್ತು ನೀನು ಇವನೊಂದಿಗೆ ಸುತ್ತಾಡುತ್ತಿದ್ದೀಯಾ? ಸಂಜಯ್ ಪ್ರತಿಪದವನ್ನು ಅಣುಕಿಸುತ್ತಾ ಹೇಳಿದನು. ಹಾಗಾದರೆ ನೀನು ಕೂಡ ತಡವಾಗಿ ಹೊರಗೆ ಇರುತ್ತಿದ್ದೆ. ಆವಾಗ ನನ್ನ ಕರೆಗಳಿಗೂ ಉತ್ತರಿಸುತ್ತಿರಲಿಲ್ಲ. ನೀನು ನನ್ನ ಸಂದೇಶಗಳಿಗೆ ಉತ್ತರಿಸುತ್ತಿದೆಯಾ? ಆ ದಿನ ನಾನು ಬೆಳಗಿನ ಜಾವ 2 ಗಂಟೆಯವರೆಗೆ ಕಾಯುತ್ತಿದ್ದಾಗ ನೀನು ಅವಳ ತೋಳುಗಳಲ್ಲಿ ನಿನ್ನನ್ನು ಆನಂದಿಸುತ್ತಿದ್ದೆ. ಸೌಮ್ಯ ಅವನ ಕಣ್ಣುಗಳನ್ನು ನೋಡುತ್ತಾ ಹೀಗೆ ಹೇಳಿದಳು. ನನಗೆ ಗೊತ್ತಿತ್ತು. ಈಗ ನಾನು ವಿವರಿಸುವ ಅಗತ್ಯವಿಲ್ಲ. ನೀವು ಯಾರೊಂದಿಗಾದರೂ ಸಮಯ ಕಳೆಯಬಹುದಾದಂತೆಯೇ ನಾನು ಸಹ ಸಮಯ ಕಳೆಯಬಹುದು. ಪ್ರಣೀತ್ ಇಂದು ನನ್ನನ್ನು ಮೂವಿಗೆ ಕರೆದೊಯ್ದಂತೆ ನಂತರ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ನಂತರ ಶಾಪಿಂಗ್ಗೆ ಹೋದೆವು. ಮತ್ತು ನನ್ನನ್ನು ನಂಬಿರಿ, ಅವನು ನಿನಗಿಂತ ತುಂಬ ಒಳ್ಳೆಯವರು. ಎಲ್ಲರೂ ಅವರಂತೆಯೇ ಇರಬೇಕು. ಅವಳು ಸಂಜಯನ ಹೃದಯವನ್ನು ಚುಚ್ಚಿದಳು, ಅವನಿಗೆ ನೋವನ್ನುಂಟು ಮಾಡಿದಳು. ಸೌಮ್ಯ ಸಂಜಯವಳನ್ನು ಬಲವಾಗಿ ಅಲುಗಾಡಿಸುತ್ತಾ ಹೇಳಿದಳು. ಸೌಮ್ಯ ಅವನಿಂದ ದೂರ ಸರಿದಳು. ದಯವಿಟ್ಟು ನಿನ್ನ ಸ್ನೇಹಿತೆಯ ಬಳಿಗೆ ಹೋಗು. ಅವಳು ನಿನಗಾಗಿ ಕಾಯುತ್ತಿರುತ್ತಾಳೆ. ಮತ್ತು ಹೇಗಾದರೂ ಅಂತಹ ಸುಂದರವಾದ ಸಂಜೆಯಿಂದ ನಾನು ಸುಸ್ತಾಗಿದ್ದೇನೆ ಮತ್ತು ನಾನು ಫ್ರೆಶ್ ಆಗಬೇಕು, ಹೋಗಿ ಎಂದು ಪ್ರಣೀತ್ಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಮತ್ತು ಬಾಯ್ ಎಂದು ಹೇಳಿ ಸೌಮ್ಯ ಒಳಗೆ ಹೋಗಿ ತನ್ನ ಹೃದಯವನ್ನು ಪುಡಿ ಪುಡಿ ಮಾಡಿಕೊಂಡು ತನ್ನನ್ನು ಮತ್ತು ಸಂಜಯನನ್ನು ಬೆಂಕಿಗೆ ಎಸೆದು ತಕ್ಷಣ ಕೋಣೆಯಲ್ಲಿ ಬೀಗ ಹಾಕಿಕೊಂಡಳು. ಇವತ್ತು ಇದನ್ನೆಲ್ಲ ಅವಳು ಹೇಗೆ ಮಾಡಿದಳು? ಅವಳು ಹಳ್ಳಿಯ ಸೌಮ್ಯಳೆಯಾಗಿದ್ದಳೆ. ಅವಳಿಗೆ ತನ್ನನ್ನೇ ನಂಬಲಾಗಲಿಲ್ಲ. ಶಾಪಿಂಗ್ ಬ್ಯಾಗ್ಗಳನ್ನು ಕ್ಲೋಸೆಟ್ನಲ್ಲಿ ಇರಿಸಿ ಸ್ನಾನ ಮಾಡಲು ಹೋದಳು, ಏಕೆಂದರೆ ಅವಳು ತನ್ನನ್ನು ನಿಯಂತ್ರಿಸಿಕೊಳ್ಳಲು ಬೇರೆ ದಾರಿ ಕಾಣಲಿಲ್ಲ. ಈಗ ಅವಳು ಸಂಜಯನನ್ನು ಹಿಂಸಿಸುವುದನ್ನು ಆನಂದಿಸುತ್ತಿದ್ದಳು. ಸೌಮ್ಯ ನಕ್ಕಳು ಮತ್ತು ಈಗ ನಾನು ಏನು ಮಾಡುತ್ತಿದ್ದೇನೆ ನೋಡು ಸಂಜಯ್. ಅವಳು ಹೋದ ನಂತರ ಸಂಜಯ್ ಮತ್ತು ಪ್ರಣೀತ್ ಒಬ್ಬಂಟಿಯಾಗಿ ಉಳಿದರು. ಪ್ರಣೀತ್, ನೀವು ಈಗ ಹೊರಡಬೇಕು ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಸೌಮ್ಯ ನಿಮಗೆ ಎಲ್ಲವನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾಳೆ ಎಂದು ಹೇಳಿದನು. ಸಂಜಯ್ ಕೋಪದಿಂದ ಕೂಗಿದನು. ಆಗ ಪ್ರಣೀತ್ ಅವನನ್ನು ಶಾಂತಗೊಳಿಸಿದನು. ಎಲ್ಲವೂ ಅವಳಿಂದಾಗಿ ಸಂಭವಿಸಿತು. ನನ್ನ ಮೇಲಿನ ನಿಮ್ಮ ಕೋಪವನ್ನು ಹೊರಹಾಕುವ ಬದಲು ನಿಮ್ಮ ಸ್ವಂತ ತಪ್ಪುಗಳು ಮತ್ತು ನೀವು ಆ ಮುಗ್ಧ ಮಗುವನ್ನು ನೋಯಿಸಿದ ಸಮಯದ ಮೇಲೆ ಕೇಂದ್ರೀಕರಿಸಿ. ನೀನು ಅವಳ ಜೊತೆ ನಿನ್ನ ಜೀವನ ಕಳೆಯೋಕೆ ಹೋಗ್ತಿಲ್ಲ ಅಂದರೆ ಯಾಕೆ ಮದುವೆ ಮಾಡಿಕೊಂಡೆ? ಅವಳಿಗೆ ಯಾಕೆ ಭರವಸೆ ಕೊಟ್ಟೆ? ಅವಳು ನಿನ್ನ ಪ್ರೀತಿಗಾಗಿ ಇಷ್ಟು ತಿಂಗಳು ಕಾದಿದ್ದಳು. ಅವಳಿಗೆ ಏನು ಸಿಕ್ಕಿತು? ಏನೂ ಇಲ್ಲ. ಹಾಗಾಗಿ ನಿನಗೆ ಅವಳನ್ನು ಪ್ರಶ್ನಿಸುವ ಹಕ್ಕಿಲ್ಲ. ಸಂಜಯ್ಗೆ ಸತ್ಯದ ಕನ್ನಡಿ ತೋರಿಸಿದ ನಂತರ ಪ್ರಣೀತ್ ಅಲ್ಲಿಂದ ಹೊರಟು ಹೋದ. ಸೌಮ್ಯ ಯಾಕೆ ಕೋಪಗೊಂಡಿದ್ದಾಳೆಂದು ಸಂಜಯ್ಗೆ ಈಗ ಅರ್ಥವಾಗಿತ್ತು. ಆದರೆ ಸೌಮ್ಯ ಪ್ರಣೀತ್ ಜೊತೆ ಸುತ್ತಾಡಿರುವುದು ಮತ್ತು ಅವಳ ಅನಿಯಂತ್ರಿತ ನಡವಳಿಕೆ ಅವನಿಗೆ ಇಷ್ಟವಾಗಲಿಲ್ಲ ಎಂಬುದು ಖಚಿತವಾಗಿತ್ತು. ಸೌಮ್ಯ ಸ್ನಾನ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕರೆಂಟ್ ಕಡಿತಗೊಂಡಿತು. ಅವಳು ಬೇಗನೆ ಶವರ್ ಆಫ್ ಮಾಡಿದಳು. ಆತುರದಿಂದ ಟವೆಲ್ ಸುತ್ತಿಕೊಂಡು ಹಿಂಜರಿಕೆಯಿಂದ ಹೊರಬಂದಳು. ಇನ್ನು ಯಾರೂ ಜನರೇಟರ್ ಆನ್ ಮಾಡಿಲ್ಲ ಎಂದು ಅವಳು ಗೊಂದಲಕ್ಕೊಳಗಾದಳು. ಟವೆಲ್ ಅವಳ ಮೊಣಕಾಲುಗಳನ್ನು ತಲುಪಿತು ಮತ್ತು ಒದ್ದೆಯಾದ ಕೂದಲು ಅವಳ ಮುಖಕ್ಕೆ ಅಂಟಿಕೊಂಡಿತ್ತು. ಅವಳು ಮೇಣದ ಬತ್ತಿಯನ್ನು ಹಚ್ಚುತ್ತಿದ್ದಂತೆ ಅವಳ ಹಿಂದೆ ಯಾರೋ ಇದ್ದಾರೆಂದು ಅವಳು ಅನುಭವಿಸಿದಳು. ಅವಳು ಇದ್ದಕ್ಕಿದ್ದಂತೆ ತಿರುಗಿ ತನ್ನ ಹಿಂದೆ ಸಂಜಯನನ್ನು ನೋಡಿ ಕಿರುಚಿದಳು. ಸಂಜಯ್ ಅವಳ ಬಾಯಿಯ ಮೇಲೆ ಕೈಯಿಟ್ಟು ಗೋಡೆಗೆ ಬಿಗಿದು ಅವಳನ್ನು ಮೌನಗೊಳಿಸಿದನು. ನಾನು ನಿನ್ನ ಗಂಡ, ನೀನು ಯಾಕೆ ಕಿರುಚುತ್ತಿದ್ದೀಯಾ? ಗೋಡೆಗೆ ಬಿದ್ದ ಹೊಡೆತದಿಂದ ಟವೆಲ್ ಜಾರಿತು. ನೀನು ನನ್ನನ್ನು ಹೇಗೆ ನಿರ್ಲಕ್ಷಿಸಬಲ್ಲೆ? ಅವನು ಮಾತನಾಡುತ್ತಿದ್ದ ಪ್ರತಿಯೊಂದು ಮಾತಿನಲ್ಲೂ ತೀವ್ರತೆ ಇತ್ತು. ಅವನು ಸೌಮ್ಯನ ಕಡೆಗೆ ನಿರ್ದೇಶಿಸಿದ ಸ್ವರ. ಸಂಜಯ್, ಇದು ಎಂತಹ ಅಹಂಕಾರ! ನೀನು ತಡರಾತ್ರಿ ನನ್ನ ಕೋಣೆಗೆ ಹೇಗೆ ಬರಲು ಸಾಧ್ಯ? ಮತ್ತು ಅದು ಕೂಡ ಈ ಸ್ಥಿತಿಯಲ್ಲಿ?
ಇಲ್ಲಿಂದ ಹೊರಡು. ಸಂಜಯನ ಸ್ಥಿತಿಯಿಂದ ಅವಳು ತೀವ್ರ ಮುಜುಗರಕ್ಕೊಳಗಾದಳು. ನಾನು ಏಕೆ ಬರಲು ಸಾಧ್ಯವಿಲ್ಲ? ನಿನ್ನ ಮೇಲೆ ನನಗೆ ಮಾತ್ರ ಹಕ್ಕಿದೆ. ನಾನು ಏಕೆ ದೂರವಿರಬೇಕು? ಎಲ್ಲದರ ನಂತರ ನೀನು ನನ್ನ ಹೆಂಡತಿ. ಅವನು ಅವಳ ಮುಖದ ಹತ್ತಿರ ಬಂದು ಅವಳ ಮೇಲೆ ತನ್ನ ಬಿಸಿ ಉಸಿರನ್ನು ಉಸಿರಾಡಿದನು. ಸೌಮ್ಯ ಭಯಭೀತ ಪಕ್ಷಿಯಂತೆ ನಡುಗಿದಳು. ಸೌಮ್ಯಳನ್ನು ಈ ಸ್ಥಿತಿಯಲ್ಲಿ ನೋಡಿದ ನಂತರ ಸಂಜಯ್ಗೆ ತನ್ನನ್ನು ತಾನು ಏಕೆ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ತಿಳಿದಿರಲಿಲ್ಲ. ಪ್ರಿಯಾಳನ್ನು ನೋಡಿದರೂ ಅವನಿಗೆ ಅಷ್ಟೂ ನಿಯಂತ್ರಣ ತಪ್ಪುತ್ತಿರಲಿಲ್ಲ. ಸೌಮ್ಯ ಕಿರುಚುತ್ತಾ, ನೀನು ಮೊದಲು ಎಲ್ಲಿದ್ದೀಯಾ? ಮದುವೆಯ ರಾತ್ರಿ ನನ್ನನ್ನು ಕೈ ಬಿಟ್ಟಿದ್ದೀಯಾ? ಈಗ ಯಾಕೆ ಬಂದಿದ್ದೀಯಾ? ಈಗ ಪ್ರಣೀತ್ ಮೇಲೆ ಅಸೂಯೆ ಪಡುತ್ತಿದ್ದೀಯಾ? ಅವಳು ಬೇರೊಬ್ಬರ ಬಗ್ಗೆ ಹೇಳುವ ಮೂಲಕ ಉದ್ದೇಶಪೂರ್ವಕವಾಗಿ ಸಂಜಯ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದಳು. ಸಂಜಯ್ ಕೋಪದಿಂದ ಅವಳನ್ನು ಕತ್ತು ಹಿಸುಕಿ, ಅವನು ಯಾರು? ಅವನಿಗೆ ಹೇಳು. ನನ್ನ ಹತ್ತಿರ ಬಂದು ನನ್ನನ್ನು ಹೊಂದುವ ಹಕ್ಕು ನಿನಗೆ ಮಾತ್ರ ಇದೆ. ಆದರೆ ನನಗೆ ಪ್ರಣೀತ್ ಜೊತೆ ಆಳವಾದ ಸಂಬಂಧವಿದೆ. ನಿನ್ನಿಂದಾಗಿ ನಾನು ಅವನಿಂದ ದೂರವಾಗಲು ಸಾಧ್ಯವಿಲ್ಲ. ಸೌಮ್ಯಳ ಕಠಿಣ ಮಾತುಗಳು ಸಂಜಯ್ನನ್ನು ಸುಟ್ಟು ಹಾಕಿದವು. ಅವಳು ಬೇರೆಯವರಿಗೆ ಆ ಹಕ್ಕನ್ನು ಹೇಗೆ ನೀಡಬಹುದೆಂದು ಯೋಚಿಸುತ್ತಾ ಅವನ ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಹಾಗಾದರೆ ನಾನು ನಿನ್ನ ಮೇಲೆ ನನ್ನ ನಿಕಟತೆಯ ಗುರುತು ಬಿಟ್ಟರೆ ಅವನು ನಿನ್ನನ್ನು ಸ್ವೀಕರಿಸುತ್ತಾನೆಯೇ? ಅವನು ಅನಿಯಂತ್ರಿತವಾಗಿ ಒಳಗೆ ಒರಗಿಕೊಂಡನು. ಸೌಮ್ಯಳ ತುಟಿಗಳನ್ನು ದಿಟ್ಟಿಸುತ್ತಿದ್ದನು. ನಿನಗೇನಾಗಿದೆ? ಪ್ರಣೀತ್ ನನ್ನ ಸಹೋದರ. ಅವನು ಅವಳಿಂದ ದೂರ ಸರಿದ ತಕ್ಷಣ ಸಂಜಯ್ ತನ್ನ ಪ್ರಜ್ಞೆಗೆ ಬಂದನು. ನೀನು ಏನು ಹೇಳುತ್ತಿದ್ದೀಯಾ? ಇದು ಸತ್ಯನಾ? ಆದರೆ ಮೊದಲು ನೀನು ಇತರರ ಮೇಲೆ ಪ್ರಾಬಲ್ಯ ಸಾಧಿಸಬೇಕು. ನೀನು ಇಷ್ಟು ದಿನ ನನ್ನನ್ನು ಸುಡುತ್ತಿದ್ದೀಯಾ? ಅವನು ಹುಬ್ಬುಗಳನ್ನು ಮೇಲಕ್ಕೆತ್ತಿ ಹೇಳಿದನು. ಏಕೆ? ನೀನು ಉರಿಯುವ ಮೇಣದ ಬತ್ತಿ. ಅವಳು ತನ್ನ ಕೂದಲನ್ನು ಬಿಸಿ ಅವನ ಮುಖಕ್ಕೆ ಹೊಡೆದಳು. ನನ್ನನ್ನು ನೋಡು ಸೌಮ್ಯ, ನಾನು ನಿನ್ನೆ ನಿನ್ನವನಾಗಿದ್ದೆ. ನಾನು ಇಂದು ಕೂಡ ನಿನ್ನವನು. ನಾನು ಪಾಪ ಮಾಡಿದ್ದೇನೆ ಎಂದು ನನಗೆ ತಿಳಿದಿದೆ. ಆದರೆ ನಾನು ಪ್ರಜ್ಞೆಹೀನನಾಗಿದ್ದೆ. ನಾನು ಕೈಗಳನ್ನು ಮಡಚಿ ಕ್ಷಮೆ ಯಾಚಿಸುತ್ತೇನೆ. ಇದು ಮತ್ತೆ ಎಂದಿಗೂ ಸಂಭವಿಸುವುದಿಲ್ಲ. ದಯವಿಟ್ಟು ನನ್ನನ್ನು ಈ ರೀತಿ ನಡೆಸಿಕೊಳ್ಳಬೇಡ. ಅವಳು ಬಿಗಿಯಾದ ನಗುವಿನೊಂದಿಗೆ ನಗುತ್ತಿದ್ದಂತೆ ಅವನು ಪಶ್ಚಾತ್ತಾಪದಿಂದ ಮಾತನಾಡಿದನು. ಅವಳು ಬಹಳ ಹಿಂದೆಯೇ ಅವನನ್ನು ಕ್ಷಮಿಸಿದಳು. ಆದರೆ ಅವಳು ಇನ್ನೂ ಅವನಿಗೆ ಅದನ್ನು ಅರಿತುಕೊಳ್ಳಬೇಕಾಗಿತ್ತು. ನಾನು ಅಸಡ್ಡೆ ಹೊಂದಲು ಪ್ರಾರಂಭಿಸಿದ್ದೇನೆ ಮತ್ತು ನಿನಗೆ ಸಾಕಾಗಿದೆ. ಅವಳು ಅವನನ್ನು ಕೋಣೆಯಿಂದ ಹೊರಗೆ ತಳ್ಳುತ್ತಾ ಹೇಳಿದಳು. ಗೆಳೆಯ, ಈಗ ನನಗೆ ತುಂಬ ಶಿಕ್ಷೆ ನೀಡಬೇಡ. ಸೌಮ್ಯ, ಕ್ಷಮಿಸು. ಸರಿ, ನಂತರ ನನ್ನನ್ನು ಮನವೊಲಿಸಿ ನನ್ನ ಹೃದಯವನ್ನು ಗೆದ್ದು. ಹೀಗೆ ಹೇಳುತ್ತಾ ಅವಳು ಅವನನ್ನು ಕಠಿಣ ಸ್ಥಿತಿಯಲ್ಲಿಟ್ಟಳು. ಹಾಗಾದರೆ ಏನು? ಅವನು ಪ್ರತಿದಿನ ಅವಳ ಕ್ಷಮೆಯಾಚನೆಯ ಹೂಗುಚ್ಛಗಳನ್ನು ತಂದನು. ಕೆಲವೊಮ್ಮೆ ಉಡುಗೆ, ಕೆಲವೊಮ್ಮೆ ಆಭರಣ. ಆದರೆ ಅವಳು ಕೇಳುತ್ತಿರಲಿಲ್ಲ. ಬದಲಾಗಿ ಅವಳು ಆಳವಾದ ಕುತ್ತಿಗೆಯ ಉಡುಪುಗಳಿಂದ ಅವನನ್ನು ಕೆರಳಿಸುತ್ತಿದ್ದಳು. ಅವನ ಉತ್ಸಾಹದ ತೀವ್ರತೆಯು ಸಂಜಯ್ನ ಬಾಯಲ್ಲಿ ನೀರಿರುವಂತೆ ಮಾಡುತ್ತಿತ್ತು. ಈಗಷ್ಟೇ ಅವಳು ಆಳವಾದ ಕುತ್ತಿಗೆಯ ಕಪ್ಪು ನೈಟಿ ಸೀರೆಯನ್ನು ಧರಿಸಿ ಅವನ ಮುಂದೆ ಕಾಣಿಸಿಕೊಂಡಳು. ಅವಳು ಒಳಗೆ ಏನೂ ಧರಿಸಿರಲಿಲ್ಲ. ಅವಳ ಸೂಕ್ಷ್ಮವಾದ ಆಕೃತಿ ಆಕರ್ಷಕವಾಗಿತ್ತು. ಕನಿಷ್ಠ ಪಕ್ಷ ನೀನು ನನ್ನ ಮುಂದೆ ಬಂದಾಗ ಒಳಗಡೆ ಏನಾದರೂ ಧರಿಸು. ಇಲ್ಲದಿದ್ದರೆ ನೀನು ನನಗಿಂತ 10 ವರ್ಷ ಚಿಕ್ಕವಳು ಎಂಬುದನ್ನು ನಾನು ಮರೆತು ಬಿಡುತ್ತೇನೆ. ನಾನು ನಿನ್ನನ್ನು ಹೀಗೆ ಹಾಸಿಗೆಯ ಮೇಲೆ ಎಸೆಯುತ್ತೇನೆ, ಅವನು ಹೇಳಿದನು. ಅವನ ಮೂಗು ಉಬ್ಬಿತು. ಅವಳು ತಮಾಷೆಯ ಸನ್ನೆಯೊಂದಿಗೆ ಅವನ ಕೂದಲನ್ನು ಹಿಂದಕ್ಕೆ ಬಾಚಿಕೊಂಡು ಅವಳ ಬಟ್ಟೆ ಇಲ್ಲದ ಸೊಂಟವನ್ನು ಬಹಿರಂಗಪಡಿಸಿದಾಗ, ಯಾರು ನಿನ್ನನ್ನು ತಡೆಯುತ್ತಿದ್ದಾರೆ ಎಂದು ಕೇಳಿದಳು. ಅವಳು ಕಣ್ಣು ಮುಚ್ಚುತ್ತಾ ಹೇಳಿದಳು ಮತ್ತು ಸಂಜಯ್ ನಿಲ್ಲಲಿಲ್ಲ. ಮುಂದಿನ ಕ್ಷಣ ಅವನು ಅವಳನ್ನು ಕೋಣೆಗೆ ಕರೆದೊಯ್ದು ಅವಳನ್ನು ಅಪ್ಪಿಕೊಂಡು ಹಾಸಿಗೆಯ ಮೇಲೆ ಎಸೆದನು. ಅವಳು ಅವನ ಮುಂದೆ ತನ್ನ ಅಸ್ತಿತ್ವವನ್ನು ಹೀಗೆ ವ್ಯಕ್ತಪಡಿಸಿದ್ದು ಸಂಜಯ್ನನ್ನು ಹುಚ್ಚನಾಗಿ ಮಾಡಿತು. ಅವಳ ಸೊಂಟದಲ್ಲಿದ್ದ ಏಕೈಕ ಅಡಚಣೆ ಅವನ ರವಿಕೆಯ ಕೊಕ್ಕೆ. ಅವಳು ಇಂದು ಅವನನ್ನು ಎಲ್ಲ ರೀತಿಯಲ್ಲಿ ಗಾಯಗೊಳಿಸಲು ಬಯಸಿದ್ದಳು. ಅದಕ್ಕಾಗಿಯೇ ಅವಳು ತನ್ನ ಪ್ರೇಮಿಯನ್ನು ಆಕರ್ಷಿಸಲು ಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಳು. ಆದರೆ ಅವಳ ಹೃದಯದಲ್ಲಿ ಇನ್ನೂ ಭಯವಿತ್ತು. ಅವಳು ಏನಾದರೂ ತಪ್ಪು ಮಾಡುತ್ತಿದ್ದಾಳಾ? ಆದರೆ ಸಂಜಯ್ ಈಗ ಅವಳದೇ ಆಗಿದ್ದ. ಸಂಜಯ್ ತನ್ನ ಪ್ರತಿಯೊಂದು ಕ್ರಿಯೆಯ ಮೂಲಕ ಅವಳನ್ನು ಪ್ರತಿ ಹಂತದಲ್ಲೂ ಇದನ್ನು ನಂಬುವಂತೆ ಮಾಡಿದನು. ನನ್ನ ಪ್ರೀತಿ, ನನ್ನ ಸೌಮ್ಯ. ಅವನು ಬೇಗನೆ ಅವಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಕೆಳಗೆ ಬಾಗಿ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಇಟ್ಟನು. ನೀನು ಈಗ ನನ್ನನ್ನು ಮಾತ್ರ ನಿನ್ನವನೆಂದು ಪರಿಗಣಿಸುತ್ತೀಯಾ? ನಾನು ನಿಜವಾಗಿಯೂ ನಿನ್ನನ್ನು ಪ್ರೀತಿಸುತ್ತೇನೆ ಸೌಮ್ಯ, ಮತ್ತು ಬೇರೆ ಯಾರಿಗೂ ಅಲ್ಲ ಎಂದು ಹೇಳಿದನು. ನನ್ನನ್ನು ನಂಬು. ಅವನ ಹೃದಯ ಸ್ಪರ್ಶಿ ಮಾತುಗಳಿಂದ ಸೌಮ್ಯ ಬಳಲುತ್ತಿದ್ದಳು. ನಾನು ನಿನ್ನವಳು ಮಾತ್ರ ಸಂಜಯ್. ನನ್ನ ಅಸ್ತಿತ್ವದ ಮೇಲೆ ನಿನಗೆ ಮಾತ್ರ ಹಕ್ಕಿದೆ. ಅವಳು ಅವನ ಹತ್ತಿರ ಬಂದಳು. ನಾನು ದೇವರಿಗೆ ಎಷ್ಟೇ ಧನ್ಯವಾದ ಹೇಳಿದರೂ ಕಡಿಮೆಯೇ. ನಿನ್ನಂತಹ ಹೆಂಡತಿಯನ್ನು ನನಗೆ ಯಾರು ಕೊಟ್ಟರು?
ನಾನು ತುಂಬ ಅದೃಷ್ಟಶಾಲಿ. ಅವನು ತನ್ನ ಭಾರವಾದ ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು ಹೇಳಿದನು, ನೀನು ಏನು ಮಾಡುತ್ತಿದ್ದೀಯಾ ಸಂಜೆ? ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದಾಗ ಅವಳು ಅರಿವಿಲ್ಲದವಳಂತೆ ನಟಿಸುತ್ತಾ ಹೇಳಿದಳು, ನಿನ್ನ ಅಸ್ತಿತ್ವದ ಮೇಲೆ ನನಗೆ ಮಾತ್ರ ಹಕ್ಕಿದೆ. ಹಾಗಾದರೆ ನಾನು ಅಮೃತಶಿಲೆಯಿಂದ ಕೆತ್ತಿದ ಈ ದೇಹವನ್ನು ಏಕೆ ಅನುಭವಿಸಬಾರದು? ನಾನು ನಿನಗೆ ಹಲವು ಬಾರಿ ಹೇಳಿದ್ದೇನೆ, ನಿನ್ನ ದೇಹವನ್ನು ಪ್ರದರ್ಶಿಸಬೇಡ, ನಿನ್ನನ್ನು ಮುಚ್ಚಿಕೊಂಡಿರು ಸೌಮ್ಯ. ಇಲ್ಲದಿದ್ದರೆ ನೀನು ನನಗಿಂತ ಚಿಕ್ಕವಳಾಗಿದ್ದರೂ ನನಗೆ ಕಾಳಜಿ ಇಲ್ಲ. ಆದರೆ ಇಂದು ನನ್ನ ಪ್ರೀತಿಯೇ ನೀನು ಹಂಬಲಿಸುವಂತೆ ನಾನು ನಿನ್ನನ್ನು ಹಂಬಲಿಸುವಂತೆ ಮಾಡುತ್ತೇನೆ. ಮತ್ತು ನಿನ್ನ ಸ್ತನಗಳನ್ನು ನೋಡಲು ನನಗೆ ಅವಕಾಶ ನೀಡುವ ಮೂಲಕ ನನ್ನನ್ನು ಕೆರಳಿಸುತ್ತೀಯ. ಅವನು ಅವಳ ಕೈಗಳನ್ನು ತನ್ನ ಟೈಯಿಂದ ಕೆಟ್ಟಿದನು ಮತ್ತು ದಯವಿಟ್ಟು ಹೀಗೆ ಮಾಡಬೇಡ, ನಾನು ಸಾಯುತ್ತೇನೆ ಎಂದು ಅವಳು ಹೇಳಿದಳು. ತನ್ನ ಅಸ್ತಿತ್ವದ ಮೇಲೆ ಸಂಜೆ ಹಸ್ತಕ್ಷೇಪ ಮಾಡಿದ್ದಕ್ಕೆ ಅವಳು ಕಿರುಚಿದಳು ಮತ್ತು ಅವಳ ಬಹಳ ಹೊತ್ತು ಅವನೊಂದಿಗೆ ಬೇಡಿಕೊಂಡಳು. ಅವಳ ಕೈಗಳು ಅವನ ಟೈನಿಂದ ಬಂಧಿಸಲ್ಪಟ್ಟಿದ್ದವು. ಅವಳು ಕಷ್ಟಪಡುವುದನ್ನು ತಡೆಯುತ್ತಿದ್ದಳು. ಅವಳ ಭಾವನೆಗಳು ತೀವ್ರಗೊಳ್ಳುತ್ತಿದ್ದಂತೆ ಅವಳು ಸಂಕಟದಿಂದ ನರಳಲು ಪ್ರಾರಂಭಿಸಿದಳು. ಸ್ವಲ್ಪ ಸಮಯದವರೆಗೆ ಅವಳ ನರಳುವಿಕೆಯನ್ನು ನೋಡಿದ ನಂತರ ಸಂಜಯ್ ಕೊನೆಗೆ ಸೌಮ್ಯಳ ಸ್ಥಿತಿಗೆ ಕರುಣೆ ತೋರಿದನು. ಅವನು ತನ್ನ ತುಟಿಗಳನ್ನು ಅವಳ ಹೊಟ್ಟೆಯ ಮೇಲೆ ಇರಿಸಿ ಅವುಗಳನ್ನು ತನ್ನ ತುಟಿಯಲ್ಲಿ ಒತ್ತಿದನು. ಆ ದಿನ ಅವಳು ಸಾಯುತ್ತಾಳೆಂದು ಅವಳಿಗೆ ಅನಿಸಿತು. ಅವನು ಮೇಲಕ್ಕೆ ಚಲಿಸುತ್ತಲೇ ಇದ್ದನು. ಸೌಮ್ಯಳನ್ನು ಸಂತೋಷಪಡಿಸುತ್ತಾ ತನ್ನ ಕೈಗಳನ್ನು ತೀವ್ರವಾಗಿ ಇಟ್ಟುಕೊಂಡನು. ಇದ್ದಕ್ಕಿದ್ದಂತೆ ಅವನು ಅವಳನ್ನು ತನ್ನ ಹಲ್ಲುಗಳಿಂದ ಕಚ್ಚಿದನು ಮತ್ತು ಅವಳು ರುಚಿಕರವಾದ ನೋವನ್ನು ಸಹಿಸಿಕೊಂಡು ಅಳುತ್ತಿದ್ದಳು. ಅವಳ ದೇಹವು ಕುಂಟುತ್ತಾ ಹೋಯಿತು ಮತ್ತು ಅವನು ತನ್ನ ತುಟಿಗಳಿಂದ ಅವಳ ಉರಿಯುತ್ತಿರುವ ಕುತ್ತಿಗೆಯನ್ನು ಮುದ್ರಿಸಲು ಪ್ರಾರಂಭಿಸಿದನು. ಸಂಜಯ್ ಸ್ಪರ್ಶದಿಂದ ಸೌಮ್ಯಳ ಉಸಿರಾಟವು ಭಾರವಾಯಿತು. ಸಂಜಯ್ ಅವಳ ಸೀರೆಯ ಶೆರಗನ್ನು ಸರಿಸಿದನು. ಭಾರವಾದ ಉಸಿರಾಟದ ಜೊತೆಗೆ ಏರಿಳಿತದ ಹೃದಯ ಬಡಿತಗಳು ಒಂದು ಆಕರ್ಷಕ ದೃಶ್ಯವನ್ನು ಪ್ರಸ್ತುತಪಡಿಸಿದವು. ಈಗ ಅವನ ಎದೆಯ ಮೇಲೆ ಒರಗಿಕೊಂಡು ಅವನು ತನ್ನ ಉತ್ಸಾಹವನ್ನು ಹೊರಹಾಕಲು ಪ್ರಾರಂಭಿಸಿದನು. ಸೌಮ್ಯ ಕೂಡ ಕಣ್ಣು ಮುಚ್ಚಿ ಸಂಜಯ್ನ ಸಾಮೀಪ್ಯವನ್ನು ಸದ್ದಿಲ್ಲದೆ ಅನುಭವಿಸಿದಳು. ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅವನು ಅವಳ ಹೃದಯ ಬಡಿತದ ಮೇಲೆ ತನ್ನ ಪ್ರೀತಿಯನ್ನು ಸುರಿಯುತ್ತಿದ್ದನು. ಅವನ ಕೈಗಳು ಕೊಕ್ಕೆಗಳನ್ನು ಮತ್ತೆ ತೆರೆಯುವುದವು. ಅವನನ್ನು ಹುಚ್ಚನನ್ನಾಗಿ ಮಾಡಿದ ಅವಳ ಅಸ್ತಿತ್ವದ ಏರಿಳಿತಗಳನ್ನು ಬಹಿರಂಗಪಡಿಸಿತು. ಅವನ ಕೈಗಳು ಕೊಕ್ಕೆಗಳನ್ನು ತೆರೆಯುವುದು ಅವಳ ಸಂಪೂರ್ಣ ಅಸ್ತಿತ್ವವನ್ನು ಬಹಿರಂಗಪಡಿಸಿತು. ಈ ದೃಶ್ಯವು ಸಂಜಯನನ್ನು ಹುಚ್ಚನನ್ನಾಗಿ ಮಾಡಿತು. ಅವನು ಅವಳನ್ನು ಮುಟ್ಟಿದನು ಮತ್ತು ಅವಳ ಸೌಂದರ್ಯವನ್ನು ಮೆಚ್ಚಿದನು. ಸೌಮ್ಯಳ ನರಳುವಿಕೆ ಕೋಣೆಯಾದ್ಯಂತ ಪ್ರತಿಧ್ವನಿಸಿತು. ಅವಳು ಸಂಕಟದಿಂದ ನರಳಲು ಪ್ರಾರಂಭಿಸಿದಳು ಮತ್ತು ಸಂಜಯ್ ನಿಧಾನವಾಗಿ ಅವರ ನಡುವಿನ ಎಲ್ಲ ಮುಸುಕುಗಳನ್ನು ತೆರೆದುಹಾಕಿ ಅವಳೊಂದಿಗೆ ಒಂದಾದನು. ಇಂದು ಅವನು ತನ್ನ ಹೆಂಡತಿಯನ್ನು ಸಂಪೂರ್ಣವಾಗಿ ಕಂಡುಕೊಂಡನು. ಅವಳು ಅವನಿಗಾಗಿ ತನ್ನ ಹಳ್ಳಿಯನ್ನು ತೊರೆದು ಈಗ ಅವನ ಜೀವವಾಗಿದ್ದಳು. ಮರುದಿನ ಬೆಳಿಗ್ಗೆ ಅವರಿಬ್ಬರು ಉಪಹಾರಕ್ಕೆ ಬಂದಾಗ ಅವರ ತಾಯಿ ಅವರನ್ನು ನೋಡಿ ಅವರ ಸಂಬಂಧ ಬಲಗೊಂಡಿದೆ ಎಂದು ಅರ್ಥ ಮಾಡಿಕೊಂಡರು. ಇಂದಿನಿಂದ ನೀನು ನನ್ನ ಮಗಳನ್ನು ಸ್ವಲ್ಪವಾದರೂ ಅಳುವಂತೆ ಮಾಡಿದರೆ ಅದು ನಿನಗೆ ಒಳ್ಳೆಯದಲ್ಲ. ನಾನು ನಿನ್ನನ್ನು ಬಿಡುವುದಿಲ್ಲ. ತಾಯಿ ಸಂಜಯನನ್ನು ಗದರಿಸಿದಳು. ಅದಕ್ಕೆ ಅವನು ತಲೆಬಾಗಿದನು. ಈಗ ನಾನು ಅವಳಿಲ್ಲದೆ ಬದುಕುವುದನ್ನು ಯೋಚಿಸಲು ಸಾಧ್ಯವಿಲ್ಲ. ನಾನು ಅವಳ ಕಣ್ಣಲ್ಲಿ ನೀರು ತರದಿರಲು ಪ್ರಯತ್ನಿಸುತ್ತೇನೆ, ಆದರೆ ಅದು ಕಷ್ಟ. ಅವನು ಮೇಜಿನ ಕೆಳಗಿನಿಂದ ಸೌಮ್ಯಳ ಕೈಯನ್ನು ಹಿಡಿದನು. ಸೌಮ್ಯ ನಾಚಿಕೊಂಡು ಅವನನ್ನು ರಹಸ್ಯವಾಗಿ ನೋಡಲಾರಂಭಿಸಿದಳು. ಈಗ ಎಲ್ಲೆಡೆ ಸಂತೋಷವಿತ್ತು ಮತ್ತು ಅವರಿಬ್ಬರು ಮತ್ತು ಅವರ ಸುಂದರವಾದ ಮನೆ ಮಾತ್ರ ಇತ್ತು. ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.